ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರ ಬಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ, ಬಾಬಾನ ಕರುಣೆ, ಅವರ ಪ್ರೀತಿ ಎಷ್ಟಿರುತ್ತೆ ತನ್ನನ್ನು ನಂಬಿದ ಭಕ್ತರ ಮೇಲೆ ಅಂದ್ರೆ, ಈ ಭೀಮಾಜಿಯವರಿಗೆ ಕ್ಷಯರೋಗ ಬಂದಿರುತ್ತೆ. ಯಾವ ರೀತಿಯಲ್ಲೂ ಅವರು ಎಲ್ಲಾ ರೀತಿಯ ಔಷಧಿಗಳನ್ನ ಮಾಡಿದ್ರೂ ಕೂಡ ಅವರು ಇನ್ನೇನು ಕೊನೆಯ ದಿನಗಳನ್ನ ಎಣಿಸ್ತಾ ಇರ್ತಾರೆ. ಆ ಸಮಯದಲ್ಲೂ ಕೂಡ ಬಾಬಾರವರನ್ನು ಒಮ್ಮೆ ಅವರು ಕೊನೆ ಕ್ಷಣಗಳಲ್ಲಿ, ತಮ್ಮ ಜೀವನದ ಕೊನೆ ಕ್ಷಣಗಳಲ್ಲಿ ನೆನೆಸ್ಕೊಂಡಂತ ಸಂದರ್ಭದಲ್ಲಿ ಬಾಬಾ ಅವರಿಗೆ ಯಾವ ರೀತಿ ರಕ್ಷಣೆಯನ್ನ ಮಾಡಿ ಜೀವದಾನವನ್ನ ಮಾಡಿದ್ರು ಅನ್ನೋ ಈ ಪುಣ್ಯ ಕಥೆಗಳನ್ನ, ಪವಾಡಗಳನ್ನ ಕೇಳಿದ್ರೆ ನಿಮ್ಮ ಜೀವನದಲ್ಲೂ ಅದ್ಭುತ ಪವಾಡಗಳ ಆಗುವುದರಲ್ಲಿ ಸಂದೇಹವೇ ಇಲ್ಲ ಸ್ನೇಹಿತರೆ. ಆದ್ರೆ ನಂಬಿಕೆ, ವಿಶ್ವಾಸ ದೃಢವಾಗಿದ್ದು ನೀವು ಈ ಕಥೆಯನ್ನ ಆಲಿಸ್ರಿ, ಖಂಡಿತವಾಗಿಯೂ ನಿಮ್ಮ ಪ್ರಾರಬ್ಧ ಕರ್ಮಗಳು ದೂರವಾಗ್ತವೆ. ಬಾಬಾ ಸ್ವತಃ ತಾವೇ ಹೇಳ್ತಾ ಇದ್ರು, ಯಾರಿಗೆ ತನ್ನ ಸಕಲ ಪಾಪಗಳಿಂದ ಬಿಡುಗಡೆ ಪಡೆಯುವಂತಹ ಶುಭ ಸಮಯ ಸಮೀಪಿಸುತ್ತದೋ ಅವರು ಮಾತ್ರ ನನ್ನ ಉಪಾಸನೆ ಮಾಡ್ತಾರೆ, ಅವರು ಮಾತ್ರ ನನ್ನತ್ತ ಬರಲು ಹಂಬಲಿಸ್ತಾ ಇರ್ತಾರೆ ಅನ್ನೋದು ಬಾಬಾ ಸದಾ ಹೇಳ್ತಾ ಇದ್ರು. ಅವರು ಸುಮ್ಮನಿದ್ದಾಗ್ಲೆಲ್ಲ, ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾಗ್ಲೆಲ್ಲ, ಅವ್ರು ಏನೋ ಕೆಲಸವನ್ನೇ ಮಾಡ್ತಾ ಇರ್ಲಿ, ಆಗೆಲ್ಲ ಸಾಯಿ ಸಾಯಿ ಎಂಬ ನಾಮೋಚ್ಚಾರಣೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಖಂಡಿತ ಅವರಿಗೆ ಆದಷ್ಟು ಬೇಗ ನನ್ನ ಅನುಗ್ರಹ ಆಶೀರ್ವಾದವಾಗಿ ಅವ್ರ ಜೀವನದಲ್ಲಿ ಏನ್ ಎದುರಿಸ್ತಾ ಇದ್ದಾರಲ್ಲ ಆ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳೋಂತ ಕಾಲ ಸಮಯ ಹತ್ರ ಬಂದಿದೆ. ಹಾಗಾಗಿ ಅವರು ನನ್ನತ್ತ ಬಂದಿದ್ದಾರೆ, ನಾನು ಕೂಡ ಅವ್ರ ಜೀವನದಲ್ಲಿ ಪ್ರವೇಶ ಮಾಡಿದ್ದೀನಿ ಅಂತ ಹೇಳಿ ಬಾಬಾರವರೇ ಸ್ವತಃ ನುಡಿದಿದ್ದಾರೆ ಸ್ನೇಹಿತರೆ. ಬಾಬಾ ಇನ್ನೂ ಒಂದು ಮಾತು ಹೇಳಿದ್ದಾರೆ, ನೀವು ನನ್ನ ನಾಮಸ್ಮರಣೆಯನ್ನ ಭಕ್ತಿ ಶ್ರದ್ಧೆಯಿಂದ ನಂಬಿಕೆ ಇಟ್ಟು ಮಾಡಿದ್ರೆ ಸಾಕು, ಈ ಭವಸಾಗರದಿಂದ ಹಿತವಾಗಿ ಸುಖವಾಗಿ ಕಂಟಕಗಳಿಲ್ಲದಂತೆ ದಾಟಿಸಿ ಬಿಡ್ತೀನಿ. ನನ್ನ ಜವಾಬ್ದಾರಿ, ನನ್ನ ಹೊಣೆ ನಿನ್ನ ಜೀವನವಾಗಿದೆ, ಅದನ್ನ ನಾನು ಸಂಪೂರ್ಣವಾಗಿ ಸ್ವೀಕರಿಸ್ತೀನಿ. ಆದ್ರೆ ನನ್ನ ಮಾತಿನಲ್ಲಿ ವಿಶ್ವಾಸ ನಿನಗೆ ಉಂಟಾಗಿರ್ಬೇಕು ಅಂತ, ನನ್ನ ಮಾತಿನಲ್ಲಿ ನಿನಗೆ ವಿಶ್ವಾಸವಿರಬೇಕು, ಅದರ ಪ್ರಯೋಜನ ತ್ವರಿತವಾಗಿ ನಿನ್ನ ಅನುಭವಕ್ಕೆ ಬರುತ್ತೆ. ಭಕ್ತಿ ಇದ್ದಲ್ಲಿ ನನ್ನ ವಾಸವಿರುತ್ತದೆ. ನನ್ನ ಪೂಜೆಗಾಗಿ ಅಷ್ಟಾಂಗ ಯೋಗ, ಬೇರೇನಾದರೂ ಪೂಜಾ ಸಾಮಗ್ರಿಗಳು, ಆಡಂಬರದ ಆಚರಣೆಗಳ ಅವಶ್ಯಕತೆ ಬೀಳುವುದೇ ಇಲ್ಲ. ನಾನು ನಿರ್ವಾಜ್ಯ ಭಕ್ತಿಗೆ ಸೋಲುವವನು. ಜೀವನ ಸಂಘರ್ಷದಿಂದ ಪಾರಾಗಲು ಇರುವುದೊಂದೇ ಸುಲಭ ಆಚರಣೆ, ಅದುವೇ ನನ್ನ ನಾಮಸ್ಮರಣೆ, ಶುದ್ಧವಾದ ಮನದೊಂದಿಗೆ ಅಂತ ಹೇಳಿ ಬಾಬಾ ಸದಾ ಹೇಳ್ತಾ ಇದ್ರು ಸ್ನೇಹಿತರೆ. ಬಾಬಾರವರು ತಾವಿದ್ದಾಗ ಅನೇಕ ಪವಾಡಗಳನ್ನ, ಚಮತ್ಕಾರಗಳನ್ನ ಮಾಡ್ತಾನೆ ಇದ್ರು, ಮಾಡಿದ್ದಾರೆ. ಎಷ್ಟೋ ಜನರು ಬಾಬಾರವರ ಬಳಿಗೆ ಸುಮ್ಮನೆ ಹೋಗಿಲ್ಲ, ಅಲ್ಲಿ ಜೇನಿದೆ ಹಾಗಾಗಿ ಸವಿಲಿಕ್ಕೆ ನಾವು ಹೋಗ್ತಾ ಇರೋದು ಅನ್ನೋದು ಎಷ್ಟು ಸತ್ಯವೋ, ಆಗ ಕೂಡ ಶಿರಡಿಯ ನರಸಿ ಬಹಳ ಜನ ನಡೆದು ಕೂಡ ಹೋಗ್ತಾ ಇದ್ರು ಅಂದ್ರೆ ಅಲ್ಲಿ ಒಂದು ಅದ್ಭುತ ಶಕ್ತಿಯ ಅವತಾರವಾಗಿದೆ. ಆ ಶಕ್ತಿಯ ಅನುಗ್ರಹ ಆಶೀರ್ವಾದ ಪಡೀಲಿಕ್ಕೆ, ತಮ್ಮ ಜೀವನವನ್ನ ಪಾವನಗೊಳಿಸ್ಕೊಳ್ಳಿಕ್ಕೆ ಎಷ್ಟೋ ಜನ ಶಿರಡಿಗೆ ಹೋಗ್ತಾ ಇದ್ರು ಸ್ನೇಹಿತರೆ. ಕಷ್ಟವಾದ್ರೂ ಪರವಾಗಿಲ್ಲ, ಗುಡ್ಡಗಾಡು ಪ್ರದೇಶಗಳಲ್ಲಿ ನಡ್ಕೊಂಡು ಹೋದ್ರೂ ಪರವಾಗಿಲ್ಲ, ಆ ಪುಣ್ಯ ಒಂದು ಸತ್ಯವನ್ನ ನಾವು ನೋಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ, ಒಳ್ಳೆಯ ಉದ್ದೇಶದಿಂದ ಅವರತ್ತ ಜನ ಸಾಗಿದ್ರು. ಅದೇ ರೀತಿ ಅವರ ಜೀವನದಲ್ಲಿ ಅನೇಕ ರೀತಿಯ ಒಳ್ಳೊಳ್ಳೆಯ ಅನುಭವಗಳನ್ನ ಪಡೆದ್ರು, ಹಾಗೆ ಸಾಕ್ಷಾತ್ಕಾರವನ್ನ ಕಂಡ್ರು, ಜೀವನದ ಒಂದು ಪರಮ ಉದ್ದೇಶವನ್ನ ಸಾರ್ಥಕ ಪಡಿಸ್ಕೊಂಡ್ರು ಸ್ನೇಹಿತರೆ. ಅದೇ ರೀತಿ ಭೀಮಾಜಿ ಪಾಟೀಲ್ರಂತ ಒಬ್ರಿದ್ರು ಸ್ನೇಹಿತರೆ. ಅವರು ಕೂಡ ನಾರಾಯಣನ ಪರಮ ಭಕ್ತರಾಗಿರ್ತಾರೆ. ಅವರಿಗೆ ಇದ್ದಕ್ಕಿದ್ದ ಹಾಗೆ ಕೆಮ್ಮು ಶುರುವಾಗ್ಬಿಡುತ್ತೆ. ಕೆಮ್ಮಿ ಗಂಟಲು ಕಿತ್ತು ಬರುವಂತಹ ಬೇನೆ ಉಂಟಾಗತ್ತೆ ಅವರಿಗೆ. ಹಾಸಿಗೆಯೊಂದಿಗೆ ಒಂದಾಗಿ ಮಲಗಿ ಅದೆಷ್ಟೋ ದಿನವಾಗಿರುತ್ತೆ. ಅಂದ್ರೆ ಹಾಸಿಗೆ ಬಿಟ್ರೆ ಅವರಿಲ್ಲ, ಅವ್ರು ಬಿಟ್ರೆ ಹಾಸಿಗೆ ಇಲ್ಲ. ಈ ಕಾಯಿಲೆಯಿಂದ ಕೆಮ್ಮಿ ಅವರು ಆ ರೀತಿಯಾಗಿರ್ತಾರೆ. ಅವ್ರು ಗಡ್ಡ ಮೀಸೆ ಅಡ್ಡ ದಿಡ್ಡಿಯಾಗಿ ಬೆಳೆದಿರುತ್ತೆ. ಕೆಮ್ಮಿದಾಗ ಬಾಯಿಗೆ ಅಡ್ಡವಾಗಿ ವಸ್ತ್ರವನ್ನ ಒತ್ತಿ ಹಿಡಿಯದಿದ್ರೆ ಅವ್ರ ಮುಂದೆ ಕುಳಿತಿರ್ತಾರಲ್ಲ, ಅವರೆಲ್ಲರಿಗೆ ಉಗುಳು ಮಿಶ್ರಿತ ರಕ್ತದ ಅಭಿಷೇಕ ಆಗೋ ಹಾಗೆ ಅವರಿಗೆ ಕೆಮ್ಮಿನ ಒಂದು ಕಾಯಿಲೆ ಉಂಟಾಗಿರುತ್ತೆ ಸ್ನೇಹಿತರೆ. ಅವರಿಗೆ ಒಂದು ವಸ್ತ್ರವನ್ನ ಕೊಟ್ಟಿರ್ತಾರೆ ದಿನನಿತ್ಯ ಬಾಯಿಗೆ ಅಡ್ಡ ಹಿಡ್ಕೊಂಡು ಕೆಮ್ಮಲಿಕ್ಕೆ. ಆ ವಸ್ತ್ರ ಹೇಗಾಗಿರುತ್ತೆ ಅಂದ್ರೆ ಕೆಮ್ಮಿ ರಕ್ತ ಅದ್ರ ಮೇಲೆ ದಿನನಿತ್ಯ ಬಿದ್ದು ಅದು ರಕ್ತ ಬಿದ್ದು ಒಣಗಿದ ಹಪ್ಪಳದಂತಾಗಿರುತ್ತೆ. ಮತ್ತೆ ಕ್ಷಣ ಮತ್ತೆ ಹಪ್ಪಳದಂತಾಗತ್ತೆ. ಮತ್ತೆ ಅದನ್ನ ಕೆಮ್ಮು ಬಂದ ತಕ್ಷಣ ಅದನ್ನ ಬಾಯಿಗೆ ಅಡ್ಡ ಹಿಡ್ಕೊಂಡಾಗ ಮತ್ತೆ ಅದು ಹಸಿ ಆಗ್ಬಿಡತ್ತೆ, ಇದೇ ರಕ್ತದಿಂದ ಒದ್ದೆ ಆಗ್ಬಿಡತ್ತೆ. ಇದೇ ರೀತಿ ಅವರಿಗೆ ದಿನನಿತ್ಯ ಆ ಕಾಯಿಲೆ ಬಹಳ ಸತಾಯಿಸ್ತಾ ಇರತ್ತೆ. ಕಣ್ಣುಗಳಲ್ಲಿ ನಿಸ್ತೇಜ ಭಾವ, ತಾನಿನ್ನು ತನ್ನ ಊರಾದ ನಾರಾಯಣಪುರದಲ್ಲಿ ಮತ್ತೆ ಅದೇ ಬೀದಿಗಳಲ್ಲಿ ನಾನು ಓಡಾಡ್ತೀನೋ ಇಲ್ಲೋ, ಮೊದಲಿನಂತೆ ನಾನು ತಿರುಗ್ತೀನೋ ಇಲ್ಲೋ, ತಾಲೂಕು ಕೇಂದ್ರವಾದ ಜುನ್ನಾರಿಗೆ ನಾನು ತೆರಳಿ ವರ್ಷವೇ ಆಯ್ತು, ಅಂದ್ರೆ ಓಡಾಡಿ ವರ್ಷವೇ ಆಯ್ತು ಅಂತ ಅಂದ್ಕೊಳ್ತಾ ಇರ್ತಾರೆ. ಹಾಗೆ ಪುಣೆಯಂತೂ ಹೆಚ್ಚು ಕಡಿಮೆ ನಾನು ನೋಡಿ ವರ್ಷಗಳೇ ಆಗ್ಬಿಟ್ಟಿದಾವೆ ಈಗ. ಯಾಕಂದ್ರೆ ಈ ಹಾಸಿಗೆ ಹಿಡ್ಬಿಟ್ಟಿದ್ದಾರೆ ಅವರು. ಹಾಸಿಗೆ ಬಿಟ್ರೆ ಅವರಿಲ್ಲ, ಅವ್ರು ಬಿಟ್ರೆ ಹಾಸಿಗೆ ಇಲ್ಲ, ಇಬ್ರು ಒಂದಾಗಿ ಹೋಗ್ಬಿಟ್ಟಿದ್ದಾರೆ ಈ ಕಾಯಿಲೆ ಜೊತೆಗೆ. ಈ ರೀತಿ ಅವ್ರದ್ದು ಪರಿಸ್ಥಿತಿ ಇದ್ದಾಗ ಇದೇ ರೀತಿ ಭೀಮಾಜಿಯಿಂದ ನಿಟ್ಟಿಸಿರು ತುಂಬಿದ ಒಂದು ಉಸಿರು ಆಗಾಗ ಹೊರಗೆ ಬರ್ತಾನೆ ಇರ್ತದೆ. ಎದೆ ನೀವಿಕೊಂಡು ಸಣ್ಣಗೆ ಪ್ರಾರಂಭವಾದ ಈ ಎದೆ ನೋವು
ಕೊನೆಗೆ ಕ್ಷಯವೆಂಬ ಹೆಸರು ಪಡೆದುಕೊಳ್ಳುತ್ತೆ. ಭೀಮಾಜಿಯನ್ನ ಹಿಂಡೆ ಹಿಪ್ಪಿ ಮಾಡಿರತ್ತೆ. ಒಂದೇ ಎರಡು ಮಾಡಿದ ಔಷಧಿಗಳು, ಅದೇನೇನೋ ಬೇರು ನಾರುಗಳನ್ನೆಲ್ಲ ತಂದು ತೇದು ತಂಬಿಗೆ ಗಟ್ಟಲೆ ಕಷಾಯ ಮಾಡಿ ಅವ್ರ ಹೆಂಡತಿ ಅವ್ರಿಗೆ ಕುಡಿಸ್ತಾನೆ ಇರ್ತಾರೆ. ಆದ್ರೂ ನಾನಾ ರೀತಿಯ ಕಷಾಯಗಳು ಅವರ ದೇಹವನ್ನ ಸೇರಿದ್ರೂ ಕೂಡ ನಾಲಿಗೆಗೆ ಮಾತ್ರ ಕಹಿ ಉಂಟಾಗಿತ್ತು. ಅವರು ತೇಗ್ದಾಗ ಆ ಕಹಿಯ ಒಂದು ಇದು ಅನುಭವ ಹೊರಗೆ ಬರ್ತಿತ್ತೇ ವಿನಃ ಕಾಯಿಲೆ ಮಾತ್ರ ಯಾವುದೇ ಕಾರಣಕ್ಕೂ ಅವರ ದೇಹವನ್ನು ಬಿಟ್ಟು ಹೋಗುವ ಮಾತೇ ತೆಗೆದುಕೊಳ್ಳೋದಿಲ್ಲ. ಈ ರೀತಿ ಅವರು ಕಾಯಿಲೆಯನ್ನ ಅನುಭವಿಸ್ತಾ ಜೀವನವೇ ಸಾಕಪ್ಪ ಅನ್ನೋ ಅಷ್ಟ್ರ ಮಟ್ಟಿಗೆ ಅವ್ರು ಹೋಗಿರ್ತಾರೆ. ಅವರು ದಿನ ದಿನಕ್ಕೂ ಸವೆದು ಒಣ ಕಡ್ಡಿಯಂತೆ ಆಗಿ ಗೊಂಬೆಯಂತಾಗಿ ಹೋಗಿರ್ತಾರೆ. ಪ್ರತಿ ಬಾರಿ ವಾಂತಿ ಮಾಡಿದ್ದಾಗ್ಲೂ ಕೆಂಪು ಬಣ್ಣದ ಕಲಸಿದ ಲೋಳೆ ಲೋಳೆ ಉಂಡೆ ಉಂಡೆ ಹೊರಗೆ ಬೀಳ್ತಾ ಇರತ್ತೆ. ಇದು ಅವ್ರ ಗಡ್ಡ ಮೀಸೆಗೆಲ್ಲ ಅಂಟ್ಕೊಂಡು ಅವರಿಗೆ ತುಂಬಾ ಅಂದ್ರೆ ಯಾವ ರೀತಿ ಇದು ನನ್ನ ಪ್ರಾರಬ್ಧ ಕರ್ಮವಪ್ಪ, ಈ ರೀತಿ ನಾನು ಏನ್ ಮಾಡಿದ್ದೇನೋ ಹೋದ ಜನ್ಮದಲ್ಲಿ ಪ್ರಾರಬ್ಧ ಕರ್ಮ ಅನ್ನೋ ಅಷ್ಟ್ರ ಮಟ್ಟಿಗೆ ಅವರಿಗೆ ವಿಚಿತ್ರವಾದ ರೀತಿಯಲ್ಲಿ ಮನಸ್ಸಿಗೂ ಕೂಡ ಒಂದು ಆಲೋಚನೆಯನ್ನ ಆಗಾಗ ತರ್ತಾ ಇರತ್ತೆ. ಹಾಗೆ ದೇಹವು ಕೂಡ ಒಣ ಕಡ್ಡಿ ಅಂತಾಗಿರುತ್ತೆ ಸ್ನೇಹಿತರೆ. ಯಾವ ಔಷಧಿ ಗುಳಿಗೆಗೂ ಜಪ್ಪಯ್ಯ ಅನ್ನದ ಈ ರೋಗ ಭೀಮಾಜಿಗೀಗ ತನ್ನ ಅಂತಿಮ ದಿನಗಳನ್ನ ಎಣಿಸ್ತಾ ಇದ್ದೀನಿ ನಾನು, ಎಣಿಕೆ ಮಾಡೋದಷ್ಟೇ ನನ್ನ ಜೀವನದಲ್ಲಿ ನನಗೆ ಉಳಿದಿರೋದು ಅನ್ನೋ ನಿರ್ಧಾರಕ್ಕೆ ಅವ್ರು ಬಂದ್ಬಿಡ್ತಾರೆ. ಹೃದಯದಲ್ಲಿ ನೋವಿನೊಂದಿಗೆ ನಾರಾಯಣನ ಸ್ಮರಣೆಯು ಉಮ್ಮಳಿಸಿ ಬರುತ್ತಿದ್ದಾಗಲೆಲ್ಲ ಕಂಬನಿಯ ಅಭಿಷೇಕದ ಜೊತೆಗೆ ರಕ್ತದ ಅಭಿಷೇಕವನ್ನು ಸಹ ಮಾಡ್ತಾ ಅವರು ನಾರಾಯಣನಲ್ಲಿ ಪ್ರಾರ್ಥಿಸ್ತಾ ಇರ್ತಾರೆ. ಹೇ ನಾರಾಯಣ, ದೀನ ರಕ್ಷಕ, ನೀನಲ್ಲದೆ ಯಾರೂ ಇಲ್ಲ ಈ ಜಗದಲ್ಲಿ, ನನಗೆ ಈ ಸಂಕಟದಿಂದ ಪಾರು ಮಾಡು ಅಂತ ಹೇಳಿ ಹಗಲಿರುಳು ಜಪ ಮಾಡ್ತಾ ಇರ್ತಾರೆ ಭೀಮೋಜಿ. ಯಾಕಂದ್ರೆ ಅವರು ನಾರಾಯಣನ ಪರಮ ಭಕ್ತರಾಗಿರ್ತಾರೆ. ಆದರೆ ಇದೇ ಹಂಬಲ ಕೊಂಚ ಮೊದಲೇ ಪ್ರಾರಂಭವಾಗಿದ್ದರೆ, ಅಂದ್ರೆ ಗಟ್ಟಿ ಇದ್ದಾಗ, ಅವ್ರಿಗೆ ವಯಸ್ಸಿದ್ದಾಗ್ಲೂ ಕೂಡ ಇದೇ ರೀತಿ ನಾರಾಯಣನಲ್ಲಿ ಶುದ್ಧವಾದ ಭಕ್ತಿಯನ್ನಿಟ್ಟು ಪ್ರಾರ್ಥನೆ ಮಾಡ್ತಾ ಪುಣ್ಯವನ್ನ ಗಳಿಸ್ತಾ ಹೋಗಿದ್ರೆ ಖಂಡಿತವಾಗಿ ರೋಗದ ದಯ್ಯ ಹಿಂಜರಿತಿತ್ತೋ ಏನೋ ಅಂತ ಹೇಳಿ ಈ ಕಥೆಯ ವಿವರಣೆಯಾಗಿದೆ ಸ್ನೇಹಿತರೆ. ಮನುಷ್ಯನೇ ಹಾಗೆ, ಸಂಪತ್ತು ಬಂದ್ರೆ ಗೊರಕೆ, ಆಪತ್ತು ಬಂದಾಗ ಹರಕೆ. ಸಂಕಟ ಬಂದಾಗಷ್ಟೇ ವೆಂಕಟರಮಣನ ನೆನಪಾಗುತ್ತದೆ ನಮಗೆ. ಕಷ್ಟ ಬಂದಾಗ ವಿಷಾದ ಹರ್ಷವೇ ಹರ್ಷ. ಐಶ್ವರ್ಯ ಬಂದಾಗ ನಮ್ಮ ಸುತ್ತ ಮುತ್ತ ಯಾರಿದ್ದಾರೆ, ನಮ್ದು ಎದುರಿಗೆ ಗುರುವಿದಾರ, ಗುರು ಬರ್ತಾ ಇದ್ದಾರಾ, ಗುರುವಿಗೊಂದು ಮರ್ಯಾದೆ ಕೊಡ್ಬೇಕಾ, ಇಲ್ಲ ಯಾರ್ಯಾರ್ದಿರ್ಗೂ ಹಿರಿಯರು ಅಡ್ಡಾಡ್ತಾ ಇದಾರೆ ಅವರಿಗೊಂದು ಮರ್ಯಾದೆ ಕೊಡ್ಬೇಕಾ, ಹಾಗೆ ದೇವರಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಪ್ರಾರ್ಥನೆ, ನಾಮಜಪ, ಒಂದು ಪೂಜೆ ವ್ರತ ಇವುಗಳನ್ನ ಮಾಡ್ಬೇಕಾ, ಇದು ಯಾವುದರ ಅರಿವು ನಮಗೆ ಬರೋದಿಲ್ಲ. ಆ ಸಮಯದಲ್ಲಿ ನಾವು ಯಾವ ರೀತಿ ಹಣವನ್ನ ಖರ್ಚು ಮಾಡ್ಬೇಕು, ಯಾವ ರೀತಿಯಲ್ಲಿ ನಾವು ಜೀವನದ ಸುಖ ಕ್ಷಣಗಳನ್ನ ಅನುಭವಿಸ್ಬೇಕು, ಇದರತ್ತ ಅಷ್ಟೇ ನಮ್ಮ ಜೀವನದ ಒಂದು ಲಕ್ಷ್ಯ ಆಗಿರುತ್ತೆ. ಯಾಕಂದ್ರೆ ನಮ್ಮ ಹತ್ರ ಹಣ ಇರುತ್ತೆ, ವಯಸ್ಸು ಇರುತ್ತೆ. ಹಾಗಾಗಿ ನಾವು ಈ ರೀತಿ ಆಲೋಚನೆಗಳನ್ನೇ ಮಾಡ್ತೀವಿ. ಬಹಳ ಅಪರೂಪ ನಮ್ಗೆ ಯೌವನ ಇದ್ದಾಗ್ಲೂ ಕೂಡ ನಾವು ಭಗವಂತನ ನಾಮಸ್ಮರಣೆ, ಭಗವಂತನಿಗೆ ವ್ರತ ನಿಯಮಗಳನ್ನ ಪಾಲಿಸಿ ಪುಣ್ಯ ಗಳಿಕೆ ಮಾಡೋದು ಬಹಳ ವಿರಳ ಜನರಲ್ಲಿ ಇರುತ್ತೆ. ಆದ್ರೆ ತುಂಬಾ ಜನರಲ್ಲಿ ಸುಖವನ್ನ ಅನುಭವಿಸುವ ಒಂದು ಯೋಗ ಬಂದಿರತ್ತಲ್ಲ, ಹಾಗಾಗಿ ಜನ ಅದ್ರ ಕಡೆನೆ ಹೆಚ್ಚಾಗಿ ಗಮನ ಕೊಡ್ತಾ ಇರ್ತಾರೆ ಸ್ನೇಹಿತರೆ. ಐಶ್ವರ್ಯ ಬಂದಾಗ ಅವೆರಡರಲ್ಲಿ ಕಷ್ಟದ ಕಾಲ ಕಳೆಯುವುದು ಮಾತ್ರ ದುಸ್ತರ. ಹರ್ಷದಲ್ಲಿದ್ದಾಗ ಕಾಲ ಉರುಳಿದ್ದು ನಮ್ ಗೋಚರಕ್ಕೆ ಬರೋದಿಲ್ಲ. ಸುಖ ಇದ್ದಾಗ, ಐಶ್ವರ್ಯ ಇದ್ದಾಗ, ಸಂತೋಷ ಇದ್ದಾಗ ಆಗ ಹರ್ಷ ನೀಡಿದವನ ನೆನಪು ಸಹ ನಮಗಾಗೋದಿಲ್ಲ. ಅಂದ್ರೆ ಈ ಸುಖ ಸಂಪತ್ತು ಈ ವೈಭೋಗವನ್ನ ಅನುಭವಿಸ್ತಾ ಇದೀವಿ ಅಂದ್ರೆ ಅದು ನಮ್ಮ ಪ್ರಾರಬ್ಧ ಪುಣ್ಯದ ಒಂದು ಫಲ. ಅದನ್ನ ನೀಡಿದ ಭಗವಂತನಿಗೂ ಸಹ ಭಗವಂತನ ನೆನಪು ಸಹ ಆ ಸಮಯದಲ್ಲಿ ನಾವು ಮಾಡ್ಕೊಳ್ಳೋದಿಲ್ಲ. ಆದ್ರೆ ಹರ್ಷವನ್ನ ಹಿಂದಕ್ಕೆ ತಳ್ಳಿ, ಅಂದ್ರೆ ನಮ್ಮ ಸುಖ ಸಂತೋಷ ಎಲ್ಲ ಮುಗಿದು ಹೋದ್ಮೇಲೆ ನಾವೇನು ನಮ್ಮ ಮುಂದೆ ಪ್ರಾರಬ್ಧ ಕರ್ಮವನ್ನ ಅನುಭವಿಸ್ಲಿಕ್ಕಿಲ್ಲ ತಯಾರಾಗಿ ನಿಂತ್ಕೊಳ್ತೀವಲ್ಲ, ದೌರ್ಭಾಗ್ಯ ಆವರಿಸ್ಕೊಂಡಾಗ ಆ ದುರ್ದಿನಗಳ ದುರಿತ ನಿವಾರಿಸಲು ಆಗ ನಮಗೆ ಭಗವಂತನೇ ಬೇಕು. ಆದರೂ ನಾವು ಗುರುವನ್ನ ಮರೆತು ಕೂಡ ನಾವು ಇದನ್ನೆಲ್ಲ ಅನುಭವಿಸಿದರೂ ಕೂಡ ಭಗವಂತನನ್ನ ಕೂಡ ನಾವು ಮರೆತು ಕೂಡ ಆ ಕಾಲವನ್ನ ಕಳೆದಾಗೂ ಕೂಡ ಮತ್ತೆ ನಾವು ಕಷ್ಟ ಬಂದಾಗ ನಾವು ಕರೆದಾಗ ಭಗವಂತ ಕೋಪಿಸಿಕೊಳ್ಳದೆ ಮುನಿಯದೆ ಒಲಿದು ಬರುವುದೇ ಗುರುವು ಸ್ನೇಹಿತರೆ. ಆ ಕರುಣಾಮಯಿ ದೇವರೇ ಈಗ ಭೀಮೋಜಿಯ ಮೆದುಳಿನಲ್ಲೊಂದು ಹೊಳವು ಹಾಕಿದ್ದು. ಸುಖದಲ್ಲಿ ಅವರು ಅಷ್ಟಾಗಿ ಭಗವಂತನನ್ನ ನೆನಪಿಸ್ಕೊಳ್ಳಿಲ್ಲ. ಯಾರೋ ಬಂದು ಅವರ ಹತ್ರ ಗುರುವಿನ ಒಂದು ಬಗ್ಗೆ ಹೇಳ್ತಾ ಇದ್ದಾರೆ, ಗುರುವಿನ ಪವಾಡಗಳ ಬಗ್ಗೆ ಹೇಳ್ತಾ ಇದ್ದಾರೆ, ಆಗ ಅವರು ಗುರುವಿನ ಬಳಿಗೆ ಹೋಗಿರ್ಲಿಲ್ಲ. ಈಗ ಅವ್ರಿಗೆ ಏನ್ ಅನಿಸ್ತಾ ಇದೆ, ಈಗ ಇಂತಹ ಕಾಯಿಲೆ ಇನ್ನೇನು ಕೊನೆಯ ಕ್ಷಣಗಳನ್ನ ಎಣಿಸ್ತಾ ಇದ್ದೀನಿ ಅಂದಾಗ ಭೀಮೋಜಿಯವರ ಮನಸ್ಸಲ್ಲಿ ಒಂದು ಈಗ ಅವ್ರು ಮತ್ತೆ ನಾರಾಯಣನ ಸ್ಮರಿಸಿದ್ರು. ನಾರಾಯಣ, ನನ್ಗೆ ಯಾಕಪ್ಪ ಈ ರೀತಿ ಕಷ್ಟ ಕೊಡ್ತಾ ಇದೀಯಾ ಅಂತ ಹೇಳಿ ಬಾಬಾ ನಾರಾಯಣನ ನೆನೆಸ್ಕೊಂಡಾಗ ಅವ್ರ ಮನಸ್ಸಲ್ಲಿ ಒಂದು ಸಣ್ಣದಾಗಿ ಒಂದು ಹೊಸ ಬೆಳಕಿನ ಸುಳಿವು ಹೋಗುತ್ತೆ ಸ್ನೇಹಿತರೆ. ಆ ಸುಳಿವು ಏನಪ್ಪಾ ಅಂದ್ರೆ, ನಾನಾ ಸಾಹೇಬ್ ಚಾಂದೋರ್ಕರ್ ಆಗಾಗ ವರ್ಣಿಸುತ್ತಿದ್ದ ಗುರು ಬಾಬಾರ ಶರಣು ಹೋದರೆ ಆದೀತ ಅನ್ನುವ ಮಾತು. ಅಂದ್ರೆ ನಾನಾ ಸಾಹೇಬ್ರವರು ಈ ಭೀಮಾಜಿಯವರನ್ನ
ಭೇಟಿಯಾದಾಗ್ಲೆಲ್ಲ ಅವರು ಬಾಬಾರವರ ಬಗ್ಗೆ ವರ್ಣನೆ ಮಾಡ್ತಾ ಇದ್ರು. ಬಾಬಾರವರು ಹಾಗೆ ಹೀಗೆ, ಅವರು ಒಂದು ಅವಿಸ್ಮರಣೀಯ ಶಕ್ತಿ, ಅವರು ದೇವರ ಒಂದು ಅವತಾರವೇ ಸರಿ, ಅವರು ಎಲ್ಲಾ ರೀತಿಯ ಪರಿಹಾರ ಮಾಡಬಲ್ಲಂತ ಸಂಜೀವಿನಿ ಅವರು, ನಮಗೆ ಅವ್ರು ಸಿಕ್ಕಿರೋದೇ ನಮ್ಮ ಭಾಗ್ಯ ಅಂತ ಹೇಳಿ ಇವ್ರ ಬಗ್ಗೆ ಅವರು ಅವಾಗ ವರ್ಣನೆ ಮಾಡ್ತಾ ಇದ್ರು ಇವ್ರ ಎದುರಿಗೆ. ಆ ಮಾತು ಇವರಿಗೆ ಆ ಕ್ಷಣದಲ್ಲಿ ನೆನಪು ಬರುತ್ತೆ ಸ್ನೇಹಿತರೆ. ಆ ಕ್ಷಣದಲ್ಲಿ ಅಂತಹ ದುಸ್ಥಿತಿಯಲ್ಲೂ ಭೀಮಾಜಿ ಎದ್ದು ಕುಳಿತುಕೊಳ್ತಾರೆ. ತಮ್ಮ ತ್ರಾಣವನ್ನ ಒಗ್ಗೂಡಿಸಿಕೊಂಡು ತನ್ನ ಎದೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ದಯನೀಯ ಸ್ಥಿತಿಯಲ್ಲಿ ಅವರು ಎದ್ದು ಕುಳಿತುಕೊಂಡು ರಕ್ತವನ್ನ ದೀರ್ಘವಾದ ಒಂದು ಪತ್ರವನ್ನ ಕೆಮ್ಮುತ್ತಲೇ ರಕ್ತವನ್ನ ಕಕ್ಕುತ್ತಲೇ ನಾನಾರವರೆಗೆ ಬರೀತಾರೆ. ಅವರ ಬಳಿಗೆ ಕಳುಹಿಸ್ತಾರೆ. ಅದರಲ್ಲಿ ನಾನೀಗ ಏನು ಮಾಡಲಿ, ನಾನೀಗ ಎಲ್ಲಿಗೆ ಹೋಗ್ಲಿ, ನನಗಿನ್ನಾರು ಗತಿ, ನನ್ನ ಕೊನೆಯ ಕ್ಷಣಗಳನ್ನ ನಾನು ಎಣಿಸ್ತಾ ಇದ್ದೀನಿ, ನನ್ನ ಕುಟುಂಬಕ್ಕೆ ಇನ್ನು ಯಾರು ದಿಕ್ಕು ಎಂಬ ದಯನೀಯ ಅಳಲು. ಈ ರೀತಿಯಾದ ಪತ್ರವನ್ನ ಓದುತ್ತಿದ್ದ ಹಾಗೆ ನಾನಾ ಅವರಿಗೆ ಅವ್ರ ಮನಸ್ಸಲ್ಲಿ ತುಂಬಾ ಒಂದು ಕರುಣೆ ಉಂಟಾಗ್ಬಿಡತ್ತೆ. ತಕ್ಷಣವೇ ನಾನಾ ತಡ ಮಾಡದೆ ತಕ್ಷಣವೇ ಮಾರುತ್ತರ ಒಂದು ಪತ್ರವನ್ನ ಬರೀತಾರೆ. ನಿನ್ನ ಪ್ರಶ್ನೆಗಳಿಗೆ, ಸಂಕಟಕ್ಕೆ, ನಿನಗೆ ನಿನ್ನ ಕುಟುಂಬಕ್ಕೆ ಈಗ ಉಳಿದಿರುವ ಒಂದೇ ಒಂದು ಉಪಾಯವೆಂದರೆ ಅದು ಬಾಬಾರವರ ಚರಣ ಕಮಲಗಳ ಬಳಿ ಬಿದ್ದು ಉರುಳುವುದು ಮಾತ್ರ ಅಂತ ಹೇಳಿ ನಾನಾ ಸಾಹೇಬ್ರು ಪತ್ರವನ್ನ ಬರೀತಾರೆ. ನಾನಾ ಸಾಹೇಬ್ರು ಬರೆದಿರೋ ಆ ಪತ್ರಗಳಲ್ಲಿನ ಮಾತು ಈ ಭೀಮೋಜಿಗೆ ಒಂದು ಚಕ್ಕನೆ ಬೆಳಕನ್ನ ಮೂಡಿಸುತ್ತೆ ಮನಸ್ಸಲ್ಲಿ. ತಕ್ಷಣ ಅವರು ಅಲ್ಲಿಗೆ ಹೊರಡುವ ನಿರ್ಧಾರವನ್ನ ಮಾಡ್ತಾರೆ. ನಾಲ್ಕಾರು ಜನರ ಸಹಾಯದಿಂದ ಬಾಬಾರವರ ಸಮ್ಮುಖದಲ್ಲಿ ಬಂದು ಅವರನ್ನ ಮಲಗಿಸ್ತಾರೆ. ಸತ್ತ ಶವವಂತೆ ಬಿದ್ದುಕೊಂಡಿದ್ದ ಭೀಮೋಜಿಯು ನಿಶ್ಶಕ್ತ ಕೈಗಳು ಅತಿ ಪ್ರಯಾಸದಿಂದ ಬಾಬಾರವರಿಗೆ ವಂದಿಸ್ತವೆ. ಕಂಗಳಲ್ಲಿದ್ದುದು ಜನ್ಮ ಜನ್ಮಾಂತರಗಳ ನೋವಿನ ರಾಶಿ. ಬಾಬಾರೊಮ್ಮೆ ನಿರ್ಲಿಪ್ತರಾಗಿ ಅಡಿಯಿಂದ ಮುಡಿಯ ತನಕ ಭೀಮೋಜಿಯವರನ್ನ ನೋಡ್ತಾರೆ. ನಾನಾ ಸಾಹೇಬ ಹಾಗೂ ಶ್ಯಾಮರಿಬ್ಬರು ಕಾತುರದ ದೃಷ್ಟಿ ಬಾಬರಡಿಗೆ ಇರುತ್ತೆ. ಯಾಕಂದ್ರೆ ಈಗ ಏನಾಗುತ್ತೋ, ಬಾಬಾ ಯಾವ ರೀತಿ ಔಷಧಿಯನ್ನ ಹೇಳ್ಬೋದು, ಏನು ಉಪಚಾರವನ್ನ ಇವರಿಗೆ ಮಾಡ್ತಾರೋ, ಯಾವ ಉಪಚಾರ ಮಾಡ್ರಿ ಅಂತ ಹೇಳಿ ನಮಗೆ ಹೇಳ್ತಾರೋ, ಭೀಮೋಜಿಯ ನಸೀಬು ಹೇಗಿದೆಯೋ ಅಂತ ಹೇಳಿ ಅವರು ಬಾಬಾರವರ ಕಡೆಯೇ ದೃಷ್ಟಿಯನ್ನು ಹರಿಸಿ ನಿಂತಿರ್ತಾರೆ. ಆದರೆ ಬಾಬಾರವರು ಅಡ್ಡಡ್ಡ ತಲೆಯನ್ನ ಅಲುಗಿಸ್ತಾ ಇಲ್ಲವೆಂಬಂತೆ ಅವರ ನಿರ್ಮಲವಾದ ಕಂಚಿನ ಕಂಠದಿಂದ ಕಠೋರವಾದ ಮಾತುಗಳೇ ಹೊರಬೀಳ್ತವೆ. ಇದು ಪೂರ್ವ ಜನ್ಮದ ಸುಕೃತ ಕರ್ಮ. ಈ ಕಷ್ಟ ಕಾರ್ಪಣ್ಯಗಳನ್ನು ಈತನೇ ಅನುಭವಿಸಬೇಕು. ಇದರಲ್ಲಿ ಯಾವ ರಿಯಾಯಿತಿಯ ಪ್ರಶ್ನೆಯೂ ಇಲ್ಲ. ಇದು ವಿಧಿಯ ಅಣತಿ. ಇದರಲ್ಲಿ ಹಸ್ತಕ್ಷೇಪ ಮಾಡುವ ಅಧಿಕಾರ ನನಗೂ ಕೂಡ ಇಲ್ಲ. ಈ ಜಂಜಾಟದಲ್ಲಿ ನಾನು ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ, ಸ್ಪಷ್ಟವಾಗಿ ಹೇಳ್ತಾರೆ ಬಾಬಾ. ಬಾಬಾ ನೀನಿನ್ನು ಹೋಗಬಹುದು ಅಂತನೂ ನುಡಿತಾರೆ. ಭೀಮೋಜಿಯನ್ನು ನಿತ್ರಾಣವಷ್ಟೇ ಹಿಂಡುತ್ತಿದ್ದರು. ಭೀಮೋಜಿ ಬಾಬಾರವರ ಆಶೀರ್ವಾದ ಅಭಯಕ್ಕಾಗಿ ಏನಾದ್ರೂ ಆಶೀರ್ವಾದ ಅಭಯ ಕೊಟ್ಟೇ ಕೊಡ್ತಾರೆ ಬಾಬಾ ಅಂತ ಹೇಳಿ ಇವರು ಕಿವಿ ತೆರೆದುಕೊಂಡು ಬಿದ್ದಲ್ಲೇ ಮಲ್ಕೊಂಡಿರ್ತಾರಲ್ಲ, ಆ ಸಮಯದಲ್ಲಿ ಬಾಬಾರವರು ಹೇಳಿದ್ದನ್ನು ಇವರು ಕೇಳಿದಾಗ ಇವರಿಗೆ ಕಬ್ಬಿಣದ ಮೊಳೆಯನ್ನ ತೆಗೆದುಕೊಂಡು ನೆತ್ತಿಯ ಮೇಲಿಟ್ಟು ಹೊಡೆದಂತ ಅನುಭವ ಆಗ್ಬಿಡುತ್ತೆ. ಇದ್ದ ಬದ್ದ ಶಕ್ತಿಯನ್ನೆಲ್ಲ ಒಗ್ಗೂಡಿಸಿ ಗೊಗ್ಗುರು ದನಿಯಲ್ಲಿ ದೈನ್ಯನಾಗಿ ವಿಲೀಪಿಸಿಕೊಳ್ತಾರೆ. ಬಾಬಾ ಬಾಬಾ ನಾನು ನಿಸ್ಸಹಾಯಕ. ತಾಯಿಯೇ ಮಗುವನ್ನ ತಿರಸ್ಕರಿಸಿದರೆ ಅದರ ಗತಿ ಏನು ಬಾಬಾ? ದಿಕ್ಕು ದೆಸೆ ತಪ್ಪಿ ಹೋಗಿ ತಲ್ಲಡಿಸಿ ಹೋಗಿದ್ದೇನೆ. ನನ್ನಿಂದಾದ ಅಪರಾಧಗಳು ಏನೇ ಇದ್ದರೂ ಮನ್ನಿಸಿ ಕಾಪಾಡಿದ್ದರೆ ನಾನು ಮಾತ್ರವಲ್ಲ, ನನ್ನ ಸಂಸಾರವು ನಿರ್ಗತಿಕವಾಗಿ ಬೀದಿಗೆ ಬರುತ್ತದೆ ಬಾಬಾ. ಸತ್ತ ನನ್ನಾತ್ಮವು ನೆಮ್ಮದಿ ಇಲ್ಲದೆ ಅಲಿಯುತ್ತದೆ. ಏನೋ ಬಾಬಾ ನೀವೇ ದಿಕ್ಕು. ನಾನು ಮಾಡಿದ ತಪ್ಪುಗಳಿಗೆ ಒಮ್ಮೆ ಕ್ಷಮಿಸಿ, ನನ್ನ ಪ್ರಾರಬ್ಧ ಕರ್ಮಗಳನ್ನು ಕ್ಷಮಿಸಿ ಬಾಬಾ. ನೀವೇ ಆಸರೆ, ನೀವೇ ಎದೆಯ ಮೇಲಿನ ಆ ಭಾರವಿಳಿಸಬೇಕು. ನನಗೆ ನೀವಿಲ್ಲದೆ ಇನ್ನೊಬ್ಬರಿಲ್ಲ ಹೇಳಿಕೊಳ್ಳಲು ಎಂದವನೇ ಕರುಳು ಕಿವಿಚಿದಂತೆ ಅಳಲು ಆರಂಭಿಸ್ತಾನೆ. ಎದೆಯೊಳಗಿನ ರಕ್ತವೇ ಕಂಬನಿಯಾಗಿ ಹರಿಯಲು ಶುರುವಾಗುತ್ತೆ. ಕೆಮ್ಮಿನ ಜೊತೆಗೆ, ರಕ್ತದ ಜೊತೆಗೆ, ಕಣ್ಣೀರಿನ ಜೊತೆಗೆ ಅಲ್ಲಿ ಹೊಳೆಯ ಹರಿದ್ಬಿಡುತ್ತೆ. ಇಂತಹ ದಯನೀಯ ಸ್ಥಿತಿಯನ್ನ ಕಂಡು ಬಾಬಾರವರ ಮನಸ್ಸಿನಲ್ಲಿ ಗಂಭೀರ ವದನದಲ್ಲಿ ಕರುಣೆಯ ಮಹಾಪೂರವೇ ಹರಿದು ಬಂದ್ಬಿಡುತ್ತೆ ಅವನ ಬಗ್ಗೆ. ಅವನು ಎಷ್ಟೇ ಪ್ರಾರಬ್ಧ ಕರ್ಮ ಮಾಡಿರ್ಲಿ, ಏನೇ ಮಾಡಿರ್ಲಿ, ಆದ್ರೂ ಬಾಬಾರ ಮನಸ್ಸು ದಯಾಮಯ ಕರುಣಾಮಯ ಅಲ್ವೇ. ಅವರಿಗೆ ತುಂಬ ಚಿಕ್ಕ ಮಗುವನ್ನು ತಾಯಿ ಎದೆಗವಿಚಿ ಸಂತೈಸುವಂತೆ ಬಾಬಾ ಅವನನ್ನ ಎದೆಗವಿಚಿಕೊಂಡು ಸಂತೈಸ್ತಾರೆ. ಅಳು ನಿಲ್ಲಿಸು ಭೀಮಾ, ಚಿಂತೆ ಬಿಡು, ಇನ್ನೇನು ನಿನ್ನ ಸಂಕಷ್ಟಗಳೆಲ್ಲ ಕೊನೆಗೊಳ್ಳುವ ದಿನ ದೂರವಿಲ್ಲ. ಯಾರೆಷ್ಟೇ ಹತಭಾಗ್ಯರಾದರೂ ದುಃಖಿತರಾದರೂ ಸರಿ, ಈ ಮಸೀದಿಯ ಮೆಟ್ಟಿಲನ್ನ ಹತ್ತಿದೊಡನೆ ಅವೆಲ್ಲ ತೊಲಗಿ ಹೋಗಿ ನೆಮ್ಮದಿಯ ಸುಖ, ಶಾಂತಿಯ ಸುಖ ಕಾಣಲಾರಂಭಿಸ್ತಾರೆ. ಇವೇ ನನ್ನ ಭರವಸೆಗಳಾಗಿವೆ. ಈ ಮಸೀದಿಯಲ್ಲಿನ ಫಕೀರ ಯಾರೆಂದುಕೊಂಡೆ ಭೀಮಾ? ಅವನು ಕರುಣಾಳು, ಅಪಾರ ದಯಾಳು. ನಿನ್ನ ರೋಗ ಅದು ಹೇಗೆ ಬಿಟ್ಟು ಹೋಗುವುದಿಲ್ಲವೋ ನಾನು ನೋಡುತ್ತೇನೆ. ನಿನ್ನ ರಕ್ಷಣೆಗೆ ಈ ಫಕೀರನೇ ಮುಂದಾದಾಗ ನಿನಗಿನ್ನು ಏತರ ಚಿಂತೆ? ಭೀಮಾಜಿಯ ಸೊರಗಿದ ಮುಖದಲ್ಲೂ ಕೂಡ ಸಂತಸದ ಕ್ಷೀಣವಾದ ಎಳೆಗಳು ಹೊಳಿತವೆ. ಅವನಿಗೆ ನೆನಪಾಗತ್ತೆ ಕೂಡಲೇ ಪ್ರತಿ 5 ನಿಮಿಷಕ್ಕೊಮ್ಮೆ ಕರುಳು ಕಿತ್ತು ಬರುವಂತೆ ಕೆಮ್ಮುತ್ತಾ ಅವನು ರಕ್ತದ ವಾಂತಿಯನ್ನು ಮಾಡ್ತಾ ಇರ್ತಾನೆ. ಆ ಮಸೀದಿಗೆ ಕಾಲಿಟ್ಟಾಗಿಂದ ಅವನನ್ನ ತಂದು ಅಲ್ಲಿ ಏನ್ ಮಲಗಿಸಿರ್ತಾರಲ್ಲ, ಈ ಬಾಬಾರವರ ಅವನ ನಡುವಿನ ಈ ಸಂಭಾಷಣೆಯಲ್ಲಿ ಅವನಿಗೆ ಯಾವ ಸಂದರ್ಭದಲ್ಲೂ ಆಗ್ಲೇ ಗಂಟೆಗಟ್ಲೆ ಕಳೆದೋದ್ರುನು ಯಾವ ಸಂದರ್ಭದಲ್ಲೂ ಕೂಡ ಅವನು ರಕ್ತ ಕಕ್ಕಿ ವಾಂತಿಯನ್ನ ಅಲ್ಲಿ ಮಾಡ್ಕೊಂಡೇ ಇರಲ್ಲ. ಇದು ಅವನಿಗೆ ತಕ್ಷಣವೇ ನೆನಪಾಗ್ಬಿಡತ್ತೆ.
ಬಾಬಾರವರ ಈ ಮುಖದ ದರ್ಶನವಾದೊಡನೆ ಇಂತಹ ಕಾಯಿಲೆ, ಇಂತಹ ಸಣ್ಣ ಅನುಭವವೇ ನನಗೆ ಅನುಭವಕ್ಕಾಗ್ತಾ ಇದೆ ಅಂದ್ರೆ, ಬಾಬಾ ಖಂಡಿತವಾಗಿಯೂ ನನ್ನ ಕಾಯಿಲೆನ ಸಂಪೂರ್ಣವಾಗಿ ವಾಸಿ ಮಾಡಿ ನನ್ನನ್ನ ಮತ್ತೆ ಮೊದಲಿನಂತೆ ಒಳ್ಳೆಯ ರೀತಿಯಲ್ಲಿ ಮನುಷ್ಯನಾಗಿ ಬಾಳುವಂತ ಅವಕಾಶವನ್ನ ಕೊಟ್ಟೇ ಕೊಡ್ತಾರೆ ಅನ್ನೋ ದೃಢ ವಿಶ್ವಾಸವೂ ಅವನಲ್ಲಿ ಮೂಡುತ್ತೆ. ಅವನ ರೋಗ ಪಿಶಾಚಿ ಮಾಂತ್ರಿಕನಂತೆ ಅಂದ್ರೆ ದೆವ್ವದಂತೆ ಅವನನ್ನು ಹಿಡ್ಕೊಂಡಿರುತ್ತೆ. ಅದು ಬಿಡ್ತಾನೆ ಇರಲ್ಲ, ಅವನನ್ನ ರಕ್ತವಾಂತಿ ಮಾಡಿಸ್ತಾನೆ ಇರತ್ತೆ. ಅಂತಹದ್ರಲ್ಲಿ ಬಾಬಾರವರು ಅವನನ್ನ ಮುಟ್ಟಿದೊಡನೆ, ಸ್ಪರ್ಶ ಮಾಡಿದೊಡನೆ ಅವನನ್ನ ಒಂದು ದೆವ್ವನೇ ಬಿಟ್ಟು ಹೋದಂತಹ ಅನುಭವ ಆಗ್ತಾ ಇರತ್ತೆ. ಯಾಕಂದ್ರೆ ಅವನು ವಾಂತಿ ಮಾಡೋದನ್ನ ಸಂಪೂರ್ಣವಾಗಿ ನಿಲ್ಲಿಸ್ಬಿಟ್ಟಿರ್ತಾನೆ ಸ್ನೇಹಿತರೆ. ಇದೇ ಬಾಬಾರವರ ಮಹಿಮೆ, ಅಪಾರ ಕರುಣೆ ಅನ್ನೋದು ಸ್ನೇಹಿತರೆ. ಹಾಗಾಗಿ ಬಾಬಾರವರನ್ನ ದಯಾಮಯ, ಕರುಣಾಮಯ, ಪ್ರೇಮಮಯಿ ಅಂತ ಹೇಳೋದು. ಅವರು ಕೂಡ ನಮ್ಮಿಂದ ಇದೇ ತರಹದ ಗುಣಗಳನ್ನ ಯಾವಾಗ್ಲೂ ನಿರೀಕ್ಷೆ ಮಾಡ್ತಾರೆ. ಇಂತಹ ಗುಣಗಳನ್ನು ನಾವು ಅವರಿಗೆ ಕೊಟ್ಟಲ್ಲಿ ಖಂಡಿತವಾಗಿ ನಮ್ಮ ಎಂತಹ ಸಂಕಷ್ಟಗಳೇ ಆಗ್ಲಿ ಅದರಿಂದ ಅವರು ಪಾರ್ ಮಾಡ್ತಾರೆ ಸ್ನೇಹಿತರೆ. ನಂಬಿಕೆ ಅಚಲವಾಗಿರ್ಬೇಕು, ವಿಶ್ವಾಸ ದೃಢವಾಗಿರ್ಬೇಕು. ಬಾಬಾನತ್ತ ನಾವು ಹೋಗ್ತಾ ಇದೀವಿ ಅಂದ್ರೆ ಇಷ್ಟೇ ವಿಶ್ವಾಸದೊಂದಿಗೆ ನಾವು ಹೋಗ್ಲೇಬೇಕಾಗತ್ತೆ ಸ್ನೇಹಿತರೆ. ಆಗ ಮಾತ್ರ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗತ್ತೆ. ಬಾಬಾರವರ ಹತ್ರ ಇದ್ದಷ್ಟೊತ್ತು ಕೂಡ ಅವನಿಗೆ ಯಾವುದೇ ರೀತಿ ರಕ್ತದ ವಾಂತಿ ಆಗಲ್ಲ. ದೆವ್ವವೇ ಬಿಟ್ಟು ಹೋದ ಹಾಗೆ ಅವನಿಗೆ ಅನುಭವ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಬಾಬಾರವರು ಈಗ ಭೀಮಾಜಿಯವರನ್ನ ಭೀಮಾಬಾಯಿ ಎಂಬುವಳ ಮನೆಯಲ್ಲಿ ತಂಗುವಂತೆ ಸೂಚಿಸ್ತಾರೆ. ಅವಳದು ಯಾವುದೊಂದು ಸೌಕರ್ಯವೂ ಇಲ್ಲದ 4 ಗೋಡೆ 1 ಬಾಗಿಲು ಎಂಬಂತಹ ಗೂಡಿನಂತ ಮನೆ ಇರುತ್ತೆ. ಅಲ್ಲಿ ಗಾಳಿ ಬೆಳಕು ಬರ್ತಾನೆ ಇರಲ್ಲ. ಆದ್ರೂ ಕೂಡ ಇಂತಹ ಭೀಮೋಜಿಯಂತಹ ರೋಗಿ ಇರುವುದೇ ದುಸ್ಸಾಧ್ಯ. ಇನ್ನೂ ಕಾಯಿಲೆ ಹೆಚ್ಚಾಗುತ್ತೆ ಅನ್ನೋ ಅಂತ ಸ್ಥಿತಿ ಅವಳ ಮನೇಲಿ ಇರುತ್ತೆ. ಆದ್ರೆ ಬಾಬಾರವರ ಆಜ್ಞೆಯನ್ನು ಉಲ್ಲಂಘಿಸುವ ಗಂಡಸು ಅಲ್ಲಿ ಯಾರು ಇರೋದಿಲ್ಲ. ಯಾಕಂದ್ರೆ ಅಷ್ಟು ವಿಶ್ವಾಸ, ದೃಢವಾದ ನಂಬಿಕೆ ಅವರಲ್ಲೆಲ್ಲ ಇರುತ್ತೆ. ಹಾಗಾಗಿ ಅವರು ಬಾಬಾರವರ ಮಾತನ್ನು ಯಾವ ಕ್ಷಣದಲ್ಲೂ ಅಲ್ಲಿ ಯಾರು ತೆಗೆದು ಹಾಕ್ತಾ ಇರ್ಲಿಲ್ಲ. ಭೀಮಾಜಿ ಭೀಮಾಬಾಯಿಯ ಮನೆಯಲ್ಲಿ ಆಶ್ರಯ ಪಡಿತಾರೆ. ಅಲ್ಲಿ ಅವನಿಗಾದ 2 ಸ್ವಪ್ನಗಳು ಅದ್ವಿತೀಯ ಅನುಭವವನ್ನ ಅವನ ಜೀವನದಲ್ಲಿ ಕೊಡುತ್ತೆ. ಒಂದೊಂದು ದಿನವೂ ರೋಗದಿಂದ ಬಿಡುಗಡೆಗೊಂಡಂತ ಸಂತಸ ಕ್ಷಣಗಳು ಅಂತಹ ಮನೆಯಲ್ಲೂ ಕೂಡ ಆವರಿಸ್ತಾ ಇದೆ ಅಂದ್ರೆ ಅಲ್ಲಿ ಬಾಬಾನ ಆಶೀರ್ವಾದ ಇದೆ. ಆ ಜಾಗದಲ್ಲಿ ಕೊಳೆ ತುಂಬಿರಬಹುದು. ಭೀಮಾಬಾಯಿಯವರ ಮನೆ ತುಂಬಾ ಸಣ್ಣದಿರ್ಬೋದು, 4 ಗೋಡೆಗಳಿರ್ಬೋದು, ಅಲ್ಲಿ ಯಾವುದೇ ರೀತಿ ಬೆಳಕು ಬರ್ದೇ ಇರ್ಬೋದು. ಆದ್ರೆ ಅಲ್ಲಿ ಬಾಬಾನ ಆಶೀರ್ವಾದ ಇತ್ತು ತಾನೆ. ಅವರು ಹೇಳಿದ ಮಾತಿಗೆ ಎಷ್ಟೊಂದು ಆಶೀರ್ವಾದ ಇರುತ್ತೆ ಅಂದ್ರೆ ಅಂತ ಕೊಳಕಲ್ಲೂ ಸಹ ಅಲ್ಲಿ ಒಳ್ಳೆಯ ಆಶೀರ್ವಾದದಿಂದ ಅವ್ರು ಹೊರಗೆ ಬಂದೇ ಬರ್ತಾರೆ ಅನ್ನೋ ನಂಬಿಕೆ ನಾವಿಟ್ಟು ಸಾಗಿದ್ರೆ ಖಂಡಿತವಾಗಿಯೂ ಅದು ಸಫಲತೆಯ ಕಡೆಗೆ ಒಯ್ಯುತ್ತೆ ನಮ್ಮನ್ನು ಅನ್ನೋದಕ್ಕೆ ಇದೇ ಕಾರಣ. ದಾರುಣ ನೋವು ಮಂಗಮಾಯವಾಗ್ತಾ ಹೋಗ್ತಾ ಇರುತ್ತೆ ಅವ್ರಿಗೆ ದಿನನಿತ್ಯ. ಮೊದಲು ಕನಸಾಗತ್ತೆ ಅವರಿಗೆ. ಯಾವ ರೀತಿ ಕನಸಾಗತ್ತೆ ಆ ಮನೆಯಲ್ಲಿ ಅಂದ್ರೆ, ಒಬ್ಬ ಬಾಲಕ ಅಂದ್ರೆ ವಿದ್ಯಾರ್ಥಿ ಗುರುಗಳ ಕಂಠಪಾಠ ಮಾಡಲು ಹೇಳಿದ್ದ ಕವಿತೆಯನ್ನ ತಪ್ಪಾಗಿ ಹೇಳಿದ. ಅಂದ್ರೆ ಒಬ್ಬ ಗುರುಗಳು ಒಂದು ಪಾಠವನ್ನ ಕಲ್ತ್ಕೊಂಡು ಬರ್ಲಿಕ್ಕೆ ಹೇಳಿರ್ತಾರೆ. ಆ ಪದ್ಯವನ್ನ ನಾವ್ ಏನ್ ಮಾಡ್ತೀವಿ ಅಂದ್ರೆ ತಪ್ಪಾಗಿ ಹೇಳ್ತಾ ಇರ್ತೀವಿ. ಸರಿಯಾಗಿ ಕಲ್ತಿರಲ್ಲ. ಒಂದನ್ನ ಹೇಳಿದ್ರೆ ಒಂದು ರೀತಿಯಲ್ಲಿ ನಾವು ತಪ್ಪಾಗಿ ಹೇಳ್ತಾ ಇರ್ತೀವಿ. ಗುರುವಿನ ಎದುರಿಗೆ ಒಂದು ಪದ್ಯವನ್ನ ಹೇಳ್ತಾ ಇರ್ತಾರೆ. ಆಗ ಗುರು ನಾಗರ ಬೆತ್ತವನ್ನ ತಗೊಂಡು ಅವರ ಕೈಗೆ ಚರ್ಮ ಕಿತ್ತು ಹೋಗುವ ಹಾಗೆ ಹೊಡಿತಾ ಇರುವಂತ ಅನುಭವ ಆಗ್ತಾ ಹೋಗುತ್ತೆ. ಎಷ್ಟು ನೋವಿನಿಂದ ಕೂಗಾಡಿದ್ರು ಸಹ ಬಾಬಾ ಅವನನ್ನ ಬಿಡ್ತಾ ಇರಲ್ಲ. ಆ ರೀತಿ ಆ ಬಾಲಕನನ್ನ ಅಂಗೈ ಚರ್ಮವೇ ಕಿತ್ಕೊಂಡು ಹೋಗೋ ಹಾಗೆ ಚೆನ್ನಾಗಿ ಅವನ ಕೈಗೆ ನಾಗರ ಬೆತ್ತದಿಂದ ಹೊಡೆಯುವ ಅನುಭವ ಆಗ್ತಾ ಇರ್ತದೆ ಭೀಮಾಜಿಗೆ. ಭೀಮಾಜಿ ಕನ್ಸಲ್ಲೇ ತುಂಬಾ ಜೋರಾಗಿ ಕಿರ್ಚ್ಕೊಳ್ತಾರೆ. ಕಿರ್ಚ್ಕೊಂಡ್ರು ಸಹ ಬಾಬಾ ಬಿಡೋಲ್ಲ, ಹೊಡಿತಾನೆ ಇರ್ತಾರೆ. ಇಂತಹ ಪಕ್ಕನೆ ಎಚ್ಚರಗೊಂಡಾಗ ಭೀಮೋಜಿ ತನ್ನ ಕೈಗಳನ್ನ ನೋಡ್ಕೊಳ್ತಾರೆ. ಏನು ಗಾಯ ಆಗಿರಲ್ಲ, ಎದೆ ನೋವು ಕಡಿಮೆಯಾಗಿದೆ. ಈಗ ಅವ್ರಿಗೆ ಒಂದ್ ಸ್ವಲ್ಪ ಮನಸ್ಸು ಹಗುರಾದಂಗೆ ಅನ್ಸುತ್ತೆ ಈ ಕನ್ಸು ಬಿದ್ದ ನಂತರ. ಮತ್ತೊಮ್ಮೆ ಮಾರನೇ ದಿನ ಇದೇ ರೀತಿಯಾದ ಮತ್ತೊಂದು ಕನಸು ಬೀಳುತ್ತೆ, ಅದ್ಭುತವಾದ ಕನಸು. ಹೀಗೆ ಇನ್ನೊಂದು ದಿನ ರಾತ್ರಿ ಮಲಗಿದಾಗ ಭೀಮಾಜಿಯ ಎದೆ ಮೇಲೆ ಬಲವಾದ ರುಬ್ಬುಗುಂಡನ್ನ ಬಾಬಾ ತಂದಿರಿಸ್ತಾರೆ. ಯಾರೋ ಬಲು ಭಾರವಾದ ಕಗ್ಗಲಿನ ದುಂಡಾದ ಉರುಳು ಕಲ್ಲಿಟ್ಟ ಭಾರಕ್ಕೆ ಎದೆಗೂಡು ಅಪ್ಪಚ್ಚಿಯಾದಂತೆ ವೇದನೆಗೆ ಚೀರಲಾರಂಭಿಸ್ತಾರೆ ಭೀಮಾಜಿ. ಅಷ್ಟು ಸಾಲದೆಂಬಂತೆ ಆ ಗುಂಡನ್ನ ಎದೆಯಿಂದ ಕಾಲಿನ ತನಕ, ಕಾಲಿಂದ ಎದೆಯ ತನಕ ಉರುಳಾಡಿಸಲು ಆರಂಭಿಸ್ತಾರೆ. ಭೀಮಾಜಿಯ ಗಂಟಲಿಂದ ಗೊರ ಶಬ್ದ ತರಿಸ್ತಾನೇ ಇರುತ್ತೆ. ತನ್ನ ಕತೆ ಇನ್ನೇನು ಮುಗಿಯಿತು, ಕಲ್ಲಿನಿಂದ ಗುರುತು ಸಿಗದಂತೆ ಬಾಬಾ ನನ್ನನ್ನ ಜಜ್ಜಿ ಅಪ್ಪಚ್ಚಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವನಿಗೆ ಅನುಭವಕ್ಕೆ ಬರ್ಲಿಕ್ಕೆ ಶುರುವಾಗತ್ತೆ. ಅದ್ಯಾವ ದೈತ್ಯ ಕರಗಳು ಹೀಗೆ ಅಮುಕ್ತಾ ಇದ್ದವೋ ನನ್ನನ್ನ ಅನ್ನೋ ಅಷ್ಟು ಅವರಿಗೆ ಒಂದು ಕನಸಿನಲ್ಲಿ ಭಾವನೆ ಆಗ್ತಾ ಹೋಗುತ್ತೆ. ಭೀಮಾಜಿ ಅಸಹ್ಯ ವೇದನೆಯಿಂದ ಕಣ್ಣು ಗೊಂಬೆಗಳನ್ನ ಮೇಲೆ ಮಾಡಿಕೊಂಡು ಉಸಿರು ಸಿಕ್ಕಿ ನಿಶ್ಶಬ್ದವಾಗಿ ನರಳಲಾರಂಭಿಸ್ತಾರೆ. ಇನ್ನೇನು ನನ್ನ ಕತೆ ಮುಗೀತು ಅಂತ ಹೇಳಿ. ನರಕ ಯಾತನೆ, ಘೋರ ಪೀಡೆಯ ಅನುಭವ ಆಗ್ತಾ ಇರತ್ತೆ. ಭೀಮಾಜಿಯವರು ದೇಹದ ಎಲ್ಲ ಒಂದು ಪ್ರಜ್ಞೆ ತಪ್ಪದಂಗೆ ಆಗ್ಬಿಡತ್ತೆ. ಇದೆಲ್ಲ ಈ ನರಕ ಯಾತನೆ ಅವ್ರ ಕನ್ಸಲ್ಲಿ ಅನುಭವಿಸ್ತಾ ಇರ್ತಾರೆ. ತಕ್ಷಣ ಅವರಿಗೆ ಎಚ್ಚರವಾಗತ್ತೆ. ಕಲ್ಲಿನಿಂದ ಅವರನ್ನ ಯಾರೂ ತೀಡ್ತಾ ಇರಲ್ಲ. ಎದೆಗೂಡು ಮೈಮೂಳೆಗಳಿಗೆ ಹೊಸ ಶಕ್ತಿ ಸಂಚಯವಾಗ್ತಾ ಇದೆ. ರಕ್ತ ಒಳ್ಳೆ ರೀತಿಯಲ್ಲಿ ಹರಿತಾ ಇದೆ. ಈಗ ಗೊರ ಶಬ್ದ ನಿಂತಿದೆ. ಬಹಳ ನಿಚ್ಚಳವಾಗಿದೆ ನನ್ನ ಧ್ವನಿ, ದೃಷ್ಟಿ ಅಂತ ಹೇಳಿ ಕೆಮ್ಮಿನ ಸುಳಿವೂ ಕೂಡ ಇಲ್ಲ. ಭೀಮಾಜಿ ಯಾರ ಸಹಾಯವೂ ಇಲ್ಲದ ತಕ್ಷಣ ಕನಸಿನಿಂದ ಇಲ್ಲದೆ ಅವರು ಎದ್ದು ಕೂತ್ಕೊಂಡು ಹಿಂದೊಮ್ಮೆ ಮುಂದೊಮ್ಮೆ ತಿರುಗಿ ನೋಡ್ತಾರೆ. ಅಲ್ಲಿ ಯಾರು ಇರಲ್ಲ.
ಭೀಮಾಜಿಗೆ ರೋಗ ಪೀಡಿಸ್ತಾನೆ ಇರಲ್ಲ. ಇಲ್ಲಿ ಈಗಿನ ಭೀಮಾಜಿಯ ದೃಢಕಾಯ ಕಂಡವರು ಯಾರು? ನಂಬಲು ಸಾಧ್ಯವಿಲ್ಲ. ಅದು ಹೋದ ಆ ಕೆಟ್ಟ ಸನ್ನಿವೇಶವನ್ನ ಕನಸನ್ನ ನೆನ್ಪು ಮಾಡ್ಕೊಳ್ತಾರೆ. ಏನಪ್ಪಾ ಈ ರೀತಿ ಎದೆಯಲ್ಲಿ ಕಲ್ಲು ತಂದಿಟ್ಟು ಕಾಲಿನಿಂದ ಕೆಳಗೆ ಕೆಳಗಿನಿಂದ ಮೇಲೆ ಉರುಳಾಡಿಸಿ ನನಗೆ ಗೊರಗೊರ ಶಬ್ದ ಬರ ಹಾಗೆ ಮಾಡಿ ನನ್ನನ್ನು ಉಸಿರು ಕಟ್ಟಿಸಿದ್ರು. ಈಗ ನೋಡಿದ್ರೆ ನಾನು ಎತ್ಕೊಳ್ತ್ಕೊಂಡಿದ್ದೀನಿ, ಯಾವುದೇ ರೀತಿ ಗೊರಗೊರ ಶಬ್ದನೂ ಇಲ್ಲ, ಕೆಮ್ಮು ಇಲ್ಲ, ಯಾವುದೇ ರೀತಿ ಕಾಯಿಲೆಯೂ ನನ್ನನ್ನು ಕಾಡ್ತಾ ಇಲ್ಲ ಅಂತ ಹೇಳಿ ಅವರಿಗೆ ಅನುಭವ ಬರ್ಲಿಕ್ಕೆ ಶುರುವಾಗುತ್ತೆ. ಬಾಬಾ 2 ದಿನ ಕನಸುಗಳಲ್ಲಿ ಇವರ ಮನೆಗೆ ಬಂದು ಈ ರೀತಿಯಾಗಿ ಅವರಿಗೆ ಒಂದು ವೈದ್ಯೋಪಚಾರವನ್ನ ಮಾಡಿರ್ತಾರೆ. ಬಾಬಾರವರ ಪರಿಯೇ ಈ ರೀತಿಯಾಗಿರುತ್ತೆ ಸ್ನೇಹಿತರೆ. ಭೀಮೋಜಿಯನ್ನು ಈಗ ಸಂಪೂರ್ಣವಾಗಿ ಅಂದ್ರೆ ಅವರಿನ್ನ ಹಾಸಿಗೆಯನ್ನು ಸಂಪೂರ್ಣವಾಗಿ ಎದ್ಬಿಟ್ರು. ಮೈ ಮನಗಳೆರಡು ಹಕ್ಕಿಯಷ್ಟು ಹಗುರವಾಗಿದೆ. ಬೆನ್ನಿಗೆ ಸಂತಸದ ಗರಿಗಳು ಹುಟ್ಟುಬಿಟ್ಟಿದಾವೇನೋ ಅನ್ನೋ ಆನಂದಮಯ ಅನುಭವ ಆಗ್ತಾ ಇದೆ. ಈಗ ಎಲ್ಲ ಆರೋಗ್ಯಮಯ, ಎಲ್ಲ ಆಸ್ವಾದಮಯ. ಭೀಮಾಜಿಯವರು ಈಗ ನಮ್ರತೆಯಿಂದ ಬೇಗ ಎದ್ದು ಓಡ್ ಹೋಗಿ ಒಂಥರ ನಮ್ರತೆಯ ಪುತ್ಥಳಿ ಗೊಂಬೆಯಂತೆ ಬಾಬಾರವರ ಪಾದಗಳಿಗೆ ಎರಗಿ ಆನಂದ ಬಾಷ್ಪವನ್ನ ಸುರಿಸ್ಲಿಕ್ಕೆ ಶುರು ಮಾಡ್ತಾರೆ. ಅವರು ಬಂದಾಗ ಯಾವ ರೀತಿ ಬಾಷ್ಪವನ್ನ ಸುರಿಸಿದ್ರು ಹೇಳ್ರಿ? ಕಣ್ಣೀರನ್ನ ಸುರಿಸ್ತಾ ನನಗೆ ಕಾಯಿಲೆಯಿಂದ ಮುಕ್ತಿ ಕೊಡು ಅಂತ ಹೇಳಿ ಕಣ್ಣೀರಿನ ಜೊತೆಗೆ ರಕ್ತವನ್ನ ಹಾಗೂ ಅವರು ಒಂದು ದಯನೀಯವಾದ ಒಂದು ಭಕ್ತಿಯ ಸೆಲೆಯನ್ನ ಬಾಬಾರವರ ಪಾದಗಳ ಮೇಲೆ ಸುರಿಸಿದ್ರು. ಆ ಕೃತಜ್ಞತೆಗೆ ಬಾಬಾ ಏನ್ ಮಾಡಿದ್ರು ಹೇಳ್ರಿ? ಅವರು ಯಾವ ರೀತಿಯಾಗಿ ಈಗ ಬದಲಾವಣೆ ಆಗಿದ್ರಲ್ಲ ಅದಕ್ಕೆ ಸಾಕ್ಷಿ ಬಾಬಾನೇ ಆಗಿದ್ರು. ಹೊರಗಡೆ ಪದಗಳು ಬರ್ತಾ ಇಲ್ಲ, ಆದ್ರೆ ಮನಸ್ಸಲ್ಲಿ ಅವರಿಗೆ ಈ ರೀತಿನೇ ವರ್ಣನೆ ಮಾಡ್ಬೇಕು ಅಂತ ಹೇಳಿ ಈ ರೀತಿಯಾಗಿ ವರ್ಣನೆ ಮಾಡ್ಬೇಕು ಅಂತ ಪದಗಳಿದಾವೆ. ಆದ್ರೆ ಅವ್ರಿಗೆ ಆನಂದ ಎಷ್ಟಾಗ್ತಾ ಇದೆ ಅಂದ್ರೆ ಹೊರಗೆ ಬರ್ತಾ ಇಲ್ಲ. ಇದನ್ನೆಲ್ಲ ಬಾಬಾರವರು ತಮ್ಮ ಮನಸ್ಸಿನ ಮೂಲಕವೇ ಅರ್ಥ ಮಾಡ್ಕೊಳ್ತಾರೆ. ಅಂತರಂಗ ದನಿ ಎತ್ತಿದಾಗ ನಾಲಿಗೆ ಸುಮ್ಮನೆ ಇರುತ್ತಲ್ಲ, ಹಾಗೆ ಬಾಬಾರವರಿಗೆ ಅಂತರಂಗದ ಭಾಷೆ ಅರ್ಥ ಆಗ್ಬಿಡುತ್ತೆ. ಹೀಗೆ ಬಾಬಾರವರ ಕಡು ಭಕ್ತರಲ್ಲಿ ಒಬ್ಬನಾದ ಭೀಮಾಜಿ ರೋಗ ಮುಕ್ತರಾಗ್ತಾರೆ. ಈ ರೀತಿ ರೋಗ ಮುಕ್ತರಾಗ್ತಾರೆ. ಅವರು ಹಿಂದೆ ನಾರಾಯಣನ ಪರಮ ಭಕ್ತರಾಗಿರ್ತಾರೆ. ಸತ್ಯನಾರಾಯಣ ಪೂಜೆಯನ್ನು ಪ್ರತಿ ತಿಂಗಳು ಅವರು ಆಚರಿಸ್ತಾ ಇರ್ತಾರೆ. ಹಾಗೆ ಈ ನಾರಾಯಣನ ಕರುಣೆಯಿಂದ ಈ ಜನ್ಮದಲ್ಲೂ ನಾರಾಯಣನ ಅವತಾರವಾದ ಬಾಬಾರವರು ತಮ್ಮ ಬಳಿಗೆ ಅವನನ್ನ ಕರೆದುಕೊಂಡು ಅವರ ಪ್ರಾರಬ್ಧ ಕರ್ಮಗಳನ್ನ ಕ್ಷಮಿಸ್ತಾರೆ. ದಯಾಮಯ ಕರುಣಾಮಯ ಗುರು ಮಾತ್ರ ಈ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಸ್ನೇಹಿತರೆ. ಅದೇನೋ ಹೇಳ್ತಾರಲ್ಲ, ಹರ ಮುನಿದರು ಗುರು ಮುನಿಯ ಅನ್ನೋ ಹಾಗೆ ಗುರುವಿನ ಪಾದಗಳಿಗೆ ನಾವು ಬಿದ್ದಿದ್ದೀವಿ ಅಂದ್ರೆ ಗುರುವು ಖಂಡಿತವಾಗಿಯೂ ನಮ್ಮನ್ನ ಎಂತಹ ಪ್ರಾರಬ್ಧ ಕರ್ಮಗಳೇ ಇರಲಿ ಅದರಿಂದ ರಕ್ಷಣೆ ಕೊಡ್ತಾರೆ. ಆದ್ರೂ ಎಲ್ಲಾ ಗುರುಗಳ ಅನುಭವವೇ ಬೇರೆ, ಆದ್ರೆ ಬಾಬಾನ ಪರಿಯೇ ಬೇರೆ ಆಗಿದೆ. 11 ವಚನಗಳ ಮೂಲಕ ಅವರು ಭರವಸೆ ಕೊಟ್ಟಿದ್ದೇ ಈ ರೀತಿಯಾಗಿದೆ. ಎಲ್ಲಾ ಗುರುಗಳು ನೀನು ಒಳ್ಳೆ ರೀತಿಲಿ ಬಾಳು, ಒಳ್ಳೆ ರೀತಿಲಿ ನಿನ್ನ ಕರ್ಮಗಳನ್ನ ಮಾಡು, ಅದ್ರ ಫಲವನ್ನ ನೀನು ಅನುಭವಿಸ್ತೀಯ, ಹಾಗೆ ನಿನ್ನ ಪ್ರಾರಬ್ಧ ಕರ್ಮಗಳನ್ನು ನೀನು ಅನುಭವಿಸಲೇಬೇಕು ಅಂತ ಹೇಳಿ ಎಲ್ಲ ಗುರುಗಳು ಹೇಳ್ತಾರೆ. ಬಾಬಾರವರು ಮೊದಲಿಗೆ ಅದನ್ನೇ ಹೇಳೋದು. ಆದ್ರೆ ಅವರು ದಯಾಮಯ ಕರುಣಾಮಯ. ಆದ್ರೂ ಕೂಡ ಅವರು 11 ವಚನಗಳಲ್ಲಿ ಈ ರೀತಿ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ನಿನ್ನ ಎಂತಹ ನೀಚಾತಿ ನೀಚ ಪಾಪ ಕರ್ಮಗಳನ್ನೇ ಆಗ್ಲಿ ನೀನು ದೃಢವಾದ ನಂಬಿಕೆ ವಿಶ್ವಾಸವಿಟ್ಟು ನನ್ನ ಪಾದಗಳ ಮೇಲೆ ಹಾಕಿದ್ರೆ ಖಂಡಿತವಾಗಿ ಅದನ್ನ ನಾನ್ ತಗೊಳ್ತೀನಿ, ನಿನಗೆ ಒಳ್ಳೆಯದನ್ನೇ ಮಾಡ್ತೀನಿ, ಮತ್ತೊಮ್ಮೆ ನಿನಗೆ ಬದುಕಲಿಕ್ಕೆ ಅವಕಾಶ ಕೊಡ್ತೀನಿ ಅನ್ನೋ ಮಾತನ್ನ ಈ ರೀತಿಯಾಗಿ ಉಳಿಸ್ಕೊಂಡಿದ್ರು ಸ್ನೇಹಿತರೆ. ಅದಕ್ಕೆ ಸಾಕ್ಷಿಯಾಗಿದ್ರು ಭೀಮೋಜಿಯವರು ಸ್ನೇಹಿತರೆ. ಅವರು ಮೊದಲಿನಂತೆ ಈಗ ತಿಂಗಳಿಗೊಮ್ಮೆ ಸತ್ಯನಾರಾಯಣ ಪೂಜೆಯನ್ನು ಮಾಡಿಸ್ತಿದ್ರಲ್ಲ, ಅದ್ರ ಬದಲಾಗಿ ಅವರು ಸಾಯಿ ಸತ್ಯನಾರಾಯಣ ವ್ರತವನ್ನ ಆಚರಿಸಲು ಪ್ರಾರಂಭಿಸಿದ್ರು. ಇದೇ ಇಲ್ಲಿ ಇಂದಿಗೂ ಮಹಾರಾಷ್ಟ್ರದಲ್ಲಿ ಬಹಳ ಜನ ಸಾಯಿ ಸತ್ಯನಾರಾಯಣ ಪೂಜೆಯನ್ನೇ ಮಾಡ್ತಾ ಇರೋದು ಸ್ನೇಹಿತರೆ. ಅವರ ಮನದ ಅಭಿಲಾಷೆಗಳನ್ನ ಈಡೇರಿಸಿಕೊಳ್ಳಿಕ್ಕೆ ಇದೇ ರೀತಿಯ ವ್ರತವನ್ನ ಮಾಡ್ತಾ ಇದ್ದಾರೆ. ಖಂಡಿತವಾಗಿಯೂ ಮಹಾರಾಷ್ಟ್ರದ ಸುತ್ತಮುತ್ತ ಎಲ್ಲ ಜನರು ಸಾಯಿ ಸತ್ಯನಾರಾಯಣ ವ್ರತವನ್ನೇ ಮಾಡೋದು ಸ್ನೇಹಿತರೆ. ಇದ್ರ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಒಂದು ಕಾಯಿಲೆ ಬಂದು ಆವರಿಸುತ್ತೆ. ಅದರ ಅನುಭವವನ್ನ ನಾವು ಅನುಭವಿಸಿ, ಪ್ರಾರಬ್ಧ ಕರ್ಮವನ್ನ ಅನುಭವಿಸಿ ಅದರಲ್ಲಿ ನಮ್ಮ ಜೀವ ಹೋಗುವಂತ ಸಂದರ್ಭದಲ್ಲೂ ಕೂಡ, ಕೊನೆಯ ಕ್ಷಣಗಳನ್ನ ಎಣಿಸ್ತಾ ಇರೋ ಸಂದರ್ಭದಲ್ಲೂ ಕೂಡ ನಾನಾ ಹೇಳಿದ ಮಾತಿನ ಮೂಲಕ ಅವರು ಆಗಾಗ ಬಂದು ಅವರು ಇವ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು, ಗುರುವಿನ ಬಗ್ಗೆ. ಆಗ್ಲೇ ಇವ್ರು ಅರ್ಥಕೊಳ್ಬೋದಿತ್ತು, ಅರ್ಥಕೊಳ್ಳಿಲ್ಲ. ಆದ್ರೆ ಕೊನೆಯ ಕ್ಷಣದಲ್ಲಿ ಇನ್ನೇನು ನಾನು ಸಾಯ್ತೀನಿ ನಾಳೆ ಅನ್ನೋ ಒಂದು ಕ್ಷಣದಲ್ಲಿ ಗುರುವಿನ ನೆನಪಾಗತ್ತೆ. ಅವರು ಹೇಳಿದ ಮಾತಿನ ನೆನಪಾಗಿ ಅವರು ಪರಿಪೂರ್ಣವಾದ ವಿಶ್ವಾಸ ನಂಬಿಕೆ ಇಟ್ಟು ಅಂತಹ ಕೊನೆ ಕ್ಷಣದಲ್ಲೂ ಬಾಬಾರವರ ಪಾದಗಳ ಮೇಲೆ ದೃಢವಾದ ನಂಬಿಕೆ ಇಟ್ಟು ಬಂದ್ರು ಇವರು. ಆ ನಂಬಿಕೆಯನ್ನು ದಯಾಪೂರಿತವಾದ ಕರುಣಾಮಯ್ಯಾದ ಪ್ರೇಮಮಯ್ಯಾದ ಬಾಬಾ ಉಳಿಸ್ಕೊಂಡ್ರು ಸ್ನೇಹಿತರೆ. ಉಳಿಸಿದ್ರು ಅಂದ್ರೆ ನನ್ನನ್ನು ನಂಬಿ ಬಂದಿದ್ದಾನೆ, ಇವನು ಕೊನೆ ಹಂತದಲ್ಲಿ ಇದ್ದಾನೆ, ನನ್ನನ್ನು ನಂಬಿ ಬಂದಿದ್ದಾನೆ, ಹಾಗಾಗಿ ಇವನ ಪ್ರಾರಬ್ಧ ಕರ್ಮ ಏನೇ ಇರಲಿ ಇವನು ಭಕ್ತಿಯಿಂದ ನನಗೆ ಅರ್ಪಿಸಿದ್ದಾರೆ, ಅದನ್ನು ನಾನು ಸ್ವೀಕರಿಸ್ತೀನಿ, ಇವನಿಗೆ ಬೇಕಾದ ಜೀವನವನ್ನ ಇವನಿಗೆ ಮರಳಿ ಕೊಡ್ತೀನಿ ಅನ್ನೋ ದಯಾಮಯ ಕರುಣಾಮಯ ಬಾಬಾ ಆಗಿದ್ದಾರೆ ಸ್ನೇಹಿತರೆ. ಹಾಗಾಗಿ ಬಾಬಾರವರು ಭೀಮೋಜಿಯವರ ಸಂಪೂರ್ಣ ಕಾಯಿಲೆಯನ್ನ ತಾವು ತೆಗೆದುಕೊಂಡು ಅವನಿಗೆ ಜೀವನದಲ್ಲಿ ಮತ್ತೊಮ್ಮೆ ಒಂದು ಅವಕಾಶವನ್ನ ಬದುಕಲಿಕ್ಕೆ ಕೊಟ್ಟರು. ಅದೇ ರೀತಿ ಭೀಮೋಜಿಯವರು ತಮ್ಮ ಕೊನೆಯ ಕ್ಷಣದವರೆಗೂ ಸತ್ಯ ಸಾಯಿ ವ್ರತವನ್ನ ಆಚರಣೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಇದೇ ರೀತಿಯಾಗಿ ಇವರಿಂದ ಸತ್ಯ ಸಾಯಿ ವ್ರತವನ್ನ ಅಲ್ಲಿ ಆಚರಣೆ ಇಂದಿಗೂ ಮಾಡ್ತಾರೆ ಸ್ನೇಹಿತರೆ. ಹಾಗೆ ಯಾವೆಲ್ಲ ಸಮಸ್ಯೆಗಳಿಂದ ಬಳಲಿರ್ತಾರಲ್ಲ ಆ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಂಡು ತಕ್ಷಣ ಅಲ್ಲಿ ಈಗಲೂ ಕೂಡ ಸತ್ಯ ಸಾಯಿ ವ್ರತವನ್ನ ಆಚರಣೆ
ಮಾಡುವ ಪದ್ಧತಿ ಇದೆ ಸ್ನೇಹಿತರೆ. ಬಾಬಾರವರ ಮೇಲೆ ಉಕ್ಕಿ ಬಂದ ಅಭಿಮಾನ ಅನುರಾಗದ ದ್ಯೋತಕವಾಗಿ ಈ ರೀತಿಯಾಗಿ ಸತ್ಯಸಾಯಿ ವ್ರತವನ್ನ ಅಲ್ಲಿ ಇಂದಿಗೂ ಆಚರಿಸುವ ಪರಿ ಇದೆ ಸ್ನೇಹಿತರೆ. ಸತ್ಯಸಾಯಿ ವ್ರತವನ್ನ ಯಾವ ರೀತಿ ಆಚರಣೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ, ಯಾವೆಲ್ಲ ಸಮಸ್ಯೆಗಳು ಇದರಿಂದ ಪರಿಹಾರ ಆಗ್ತವೆ ಅನ್ನೋದ್ರ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಅಂದ್ರೆ ಈ ಬಾಬಾರವರ ಈ ಪವಾಡ ನಿಮಗೆ ಅರ್ಥವಾಗಿದೆ ಅಂತ ಹೇಳಿ ನಾನು ಅನ್ಕೊಳ್ತೀನಿ. ಇದು ಅರ್ಥ ಮಾಡ್ಕೊಂಡ್ರೆ ಬಹಳ ಇದರಲ್ಲಿ ಮಹತ್ವವಿದೆ. ಯಾಕಂದ್ರೆ ಈಗಿನ್ನೂ ನಾನು ಈ ಕ್ಷಣ ನನಗೆ ತುಂಬಾ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ನನಗೆ ಕಾಯಿಲೆ ಬಂದ್ಬಿಟ್ಟಿದೆ. ನಾನು ಈ ಕೊನೆಯ ಹಂತದಲ್ಲಿ ನಿಂತಿದ್ದೀನಿ. ಯಾವ ವೈದ್ಯರಿಂದ ಯಾವ ಔಷಧಿಗಳಿಂದ ಏನೂ ಸಹಾಯ ಆಗ್ಲಿಲ್ಲ. ಈ ಕೊನೆಯ ಕ್ಷಣದಲ್ಲಿ ನಿಂತಿದ್ದೀವಿ ನಾವು. ಪ್ರಾರಬ್ಧ ಕರ್ಮವೇ ಆಗಿತ್ತು, ನಮ್ಮ ಹಣೆಯ ಬರಹವೇ ಆಗಿತ್ತು. ನೀನು ಈ ಕಾಯಿಲೆ ಬರುತ್ತೆ, ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಈ ಕಾಯಿಲೆಯಿಂದ ನಿನಗೆ ಸಾವು ಬರುತ್ತೆ ಅನ್ನೋದೇ ನಮ್ಮ ಹಣೆ ಬರಹ ಆಗಿದೆ. ಇಂತಹ ಸಮಯದಲ್ಲೂ ಕೂಡ ನಮಗೆ ಗುರುವು ಮಧ್ಯೆ ಬಂದು ಹೋಗಿದ್ದಾರೆ. ಗುರುವು ನಾನು ನಿನ್ನ ಜೀವನದಲ್ಲಿ ಬರ್ತೀನಿ ಅಂತ. ಆಗ ನಮ್ಮ ಅರಿವಿಗೆ ಬಂದಿರಲ್ಲ. ಆಗ ಭೀಮೋಜಿಯವರ ಅನುಭವಕ್ಕೂ ಬರ್ಲಿಲ್ಲ ನಾನವರು ಹೇಳಿದಾಗ. ಈಗ ಕೊನೆಯ ಕ್ಷಣದಲ್ಲಿ ನಾನವರು ಹೇಳಿದ ಮಾತು ಅವರಿಗೆಲ್ಲೋ ಒಂದು ಮೂಲೆಯಲ್ಲಿ ಪುಷ್ಟಿ ಕೊಟ್ಬಿಡ್ತು. ತಕ್ಷಣವೇ ಅವರು ಎಂತಹ ರಕ್ತ ಕಕ್ಕುತ್ತಿದ್ರೂ ಪರವಾಗಿಲ್ಲ, ಅಂಥದ್ರಲ್ಲೇ ಏನೋ ಒಂದು ಶಕ್ತಿಯನ್ನು ಒಗ್ಗೂಡಿಸ್ಕೊಂಡು ಒಂದು ಪತ್ರವನ್ನ ಬರೆದ್ರು. ಆ ಪತ್ರದ ಮೂಲಕ ನಾನವರು ಅವ್ರಿಗೆ ಬರ್ಲಿ, ಬಾ ಇಲ್ಲಿಗೆ ಬಾ, ನಿನ್ನ ಗುರುವು ಮಾತ್ರ ನಿನ್ನನ್ನು ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ ನಾನವರು ಸಹ ಮತ್ತೆ ಮರಳಿ ಒಂದು ಪತ್ರ ಬರೆದಲ್ಲ, ಅದ್ರ ಮೂಲಕ ಇವರು ಗುರು ಹತ್ರ ಬಂದ್ರು. 4-6 ಜನ ಇವರನ್ನು ಹೊತ್ಕೊಂಡು ಬಂದಿದ್ರು. ಈಗ ಅವರೊಬ್ಬರೇ ಹಿಂತಿರುಗಿ ಹೋದ್ರಲ್ವಾ ಅವ್ರ ಊರಿಗೆ. ಅದೇ ಬಾಬಾನ ಕರುಣೆ ಆಗಿದೆ ಸ್ನೇಹಿತರೆ. ಈ ರೀತಿಯಾಗಿ ಅವರು ಕೂಡ ಅಷ್ಟೇ ವಿಶ್ವಾಸವಿಟ್ಟು ಬಂದಿದ್ರು. ಭೀಮೋಜಿ ಅವರ ಒಂದು ಏನೋ ಅವರು ವಾಸಿ ಮಾಡ್ತಾರೆ ಅನ್ನೋ ಒಂದು ಯಾರೋ ಹೇಳಿದ್ರು ಅಂತ ಬಂದಿರ್ಲಿಲ್ಲ. ಅವರು ಪರಿಪೂರ್ಣವಾಗಿ ತಮ್ಮಲ್ಲಿ ಬಾಬಾರವರಲ್ಲಿ ಅವರು ನಂಬಿಕೆ ವಿಶ್ವಾಸ ಇಟ್ಟು ಬಂದಿದ್ರು. ಆ ನಂಬಿಕೆ ವಿಶ್ವಾಸಕ್ಕೆ ಬಾಬಾ ಪ್ರತಿಯಾಗಿ ಅವರು ಬಯಸಿದ ಜೀವನವನ್ನೇ ಕೊಟ್ಟಿದ್ರು. ಅಂತಹ ದಯಾಮಯ ಕರುಣಾಮಯ ಸಾಯಿಯಾಗಿದ್ದಾರೆ ಸ್ನೇಹಿತರೆ. ನೀವು ಕೂಡ ನಿಮ್ಮ ಜೀವನದಲ್ಲಿ ಎಂತಹ ಸಮಸ್ಯೆಗಳನ್ನ ಎದುರಿಸ್ತಾ ಇದೀವಲ್ಲ ನಾವೆಲ್ಲ, ಅದು ನಮ್ಮ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ನಾವು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ವಿ. ಸುಖ ಇದ್ದಾಗ ನಾವು ಭಗವಂತನನ್ನ ಈ ರೀತಿಯಾಗಿ ಸ್ಮರಣೆ ಮಾಡಿರಲ್ಲ, ಈ ರೀತಿಯಾಗಿ ಪೂಜೆ ಮಾಡಿರಲ್ಲ. ಏನೋ ಮಾಡ್ಬೇಕಾ, ದಿನನಿತ್ಯ ಪೂಜೆ ಮಾಡ್ಬೇಕಾ, ದಿನನಿತ್ಯ ದೀಪ ಬೆಳಗ್ಬೇಕಾ, ಆ ರೀತಿ ಅನುಭವದೊಂದಿಗೆ ನಾವು ಆಚರಿಸ್ತಿದ್ದೀವಿ. ಅದೊಂದು ಪದ್ಧತಿ ಅನ್ನುವ ರೂಪದಲ್ಲಿ ನಾವು ಅದನ್ನ ಒಪ್ಕೊಂಡಿರ್ತೀವಿ ಅಷ್ಟೇ. ಆದ್ರೆ ನಾವು ಭಕ್ತಿಯ ಭಾವದಿಂದ ಭಗವಂತನಿಗೆ ಒಂದು ದಿನನಿತ್ಯ ನಾವು ಮಾಡೋ ಪ್ರತಿ ಕೆಲಸದಲ್ಲೂ ಅವ್ರು ನಮ್ಮ ಜೊತೆಗೆ ನಿಂತಿದ್ದಾರೆ ಅನ್ನೋ ಒಂದು ವಿಶ್ವಾಸದಿಂದ ನಾವು ಯಾವಾಗ್ಲೂ ದೀಪವನ್ನು ಬೆಳಗಿರಲ್ಲ. ಆದ್ರೆ ಈಗ ಹಾಗಲ್ಲ. ಈಗ ನಾವು ಪರಿಪೂರ್ಣವಾಗಿ ಗುರುವಿನಲ್ಲಿ ಶರಣಾಗಿದ್ದೀವಿ ಅಲ್ವಾ. ಈಗ ನಾವು ಬೆಳಗ್ಗೆ ಎದ್ದ ತಕ್ಷಣ ಗುರುವಿನೊಂದಿಗೆ ನಮ್ಮ ಜೀವನವನ್ನು ಶುರು ಮಾಡ್ತೀವಿ. ಬೆಳಗ್ಗೆ ಎದ್ದ ತಕ್ಷಣ ಬಾಬಾನನ್ನ ನೋಡ್ತೀವಿ, ಅವರ ನಾಮ ಸ್ಮರಣೆಯನ್ನ ಮಾಡೋದ್ರ ಜೊತೆಗೆ ನಮ್ಮ ದಿನವನ್ನ ಶುರು ಮಾಡ್ತಿದೀವಿ ಅಂದ್ರೆ ಅಷ್ಟೇ ಫಲಗಳು ನಮಗೆ ಸಿಗ್ತಾ ಹೋಗ್ತವೆ ಸ್ನೇಹಿತರೆ. ಈಗ ನಮ್ಮಲ್ಲಿ ಒಂದು ಆಚರಣೆ ಬದಲಾಗಿದೆ, ನಮ್ಮ ಮನಸ್ಸಿನ ಸ್ಥಿತಿಯೇ ಬದಲಾಗಿದೆ. ಈಗ ನಾವು ಪರಿಪೂರ್ಣವಾಗಿ ಬಾಬಾನ ತಸ್ಸಾಗಿದ್ದೀವಿ, ನಂಬಿಕೆ ಇಟ್ಟಿದ್ದೀವಿ, ವಿಶ್ವಾಸವಿಟ್ಟಿದ್ದೀವಿ. ಎಷ್ಟೇ ಕಷ್ಟ ಅನುಭವಿಸ್ತಾ ಇದೀವಿ ಅದು ನಮ್ಮ ಪ್ರಾರಬ್ಧ ಕರ್ಮ. ಅದನ್ನ ಗುರುವು ಮಾತ್ರ ಆ ಪ್ರಾರಬ್ಧ ಕರ್ಮವನ್ನು ತಗೊಂಡು ನಮಗೆ ನಾವು ಬಯಸಿದ ಜೀವನವನ್ನ ಕೊಡಬಲ್ರು ಅನ್ನೋ ಸತ್ಯವನ್ನ ನಾವು ಅರ್ತಿದೀವಲ್ಲ, ಈಗ ಖಂಡಿತ ನಮ್ಮ ಜೀವನ ಬದಲಾಗತ್ತೆ ಸ್ನೇಹಿತರೆ. ಈ ಕತೆ ತುಂಬಾ ಅದ್ಭುತವಾದ ಒಂದು ರೋಮಾಂಚನವಾದ ಅನುಭವವನ್ನ ನಮಗೆ ಕೊಡುತ್ತೆ. ಅರ್ಥವನ್ನು ಸಹ ನಾವು ಅಷ್ಟೇ ಪರಿಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು. ಮೇಲ್ಮುಖವಾಗಿ ಈ ಕಥೆಯನ್ನ ನಾವು ಕೇಳಿಸ್ಕೊಂಡಾಗ ಅದರ ಅನುಭವ ನಮಗೆ ಆಗಲ್ಲ. ನಾವು ಆಳಕ್ಕಿಳಿದು ಈ ಕಥೆಯ ಅನುಭವವನ್ನ ಅನುಭವಿಸಿದಾಗ ಮಾತ್ರ ನಮಗೆ ಅದು ಅರ್ಥ ಆಗತ್ತೆ. ಸುಖದಲ್ಲಿರೋರಿಗೆ ಇದು ಒಂದು ಕತೆ ಅಂತ ಅನ್ಸ್ಬೋದು. ಆದ್ರೆ ಈಗ ನಾವು ಪರಿಸ್ಥಿತಿಯಲ್ಲಿ ಏನು ಕಷ್ಟದಲ್ಲಿ ಸಿಲುಕಿದೀವಲ್ಲ, ನಾವು ಮಾತ್ರ ಇದನ್ನ ಅಗಾಧವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ. ಹಾಗಾಗಿ ನಾವು ಯೌವನವೇ ಇರಲಿ, ಯೌವನವಿದ್ದಾಗ ಹಾಗೆ ನಾವು ಜೀವನದಲ್ಲಿ ನಮ್ಗೆ ಆಸ್ತಿ ಅಂತಸ್ತು ಇದ್ದಾಗ್ಲೂ ಕೂಡ ಭಗವಂತನ ನಾಮಸ್ಮರಣೆಯನ್ನ ಮಾಡಿ ಪುಣ್ಯವನ್ನ ಗಳಿಸ್ಬೇಕು. ಆ ಪುಣ್ಯ ನಮ್ಮ ಪ್ರಾರಬ್ಧ ಕರ್ಮ ಅನುಭವಿಸುವ ಸಂದರ್ಭದಲ್ಲಿ ಅದು ಪುಣ್ಯವಾಗಿ ಬಂದು ನಮ್ಮ ಜೊತೆಗೆ ನಿಂತು ನಮ್ಗೆ ಈ ರೀತಿ ನಮಗೆ ಮಾರ್ಗದರ್ಶನ ಕೊಟ್ಟು ಸಹಾಯ ಮಾಡುತ್ತೆ ಅನ್ನೋದ್ರಲ್ಲಿ ಸಂದೇಹವೇ ಇಲ್ಲ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.